ನಮಸ್ಕಾರ ವೀಕ್ಷಕರೇ, ಸುಪ್ರಭಾತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಶನಿವಾರದ ವಿಶೇಷ ಮಹಾಶಿವಾಣಿ ಕಾರ್ಯಕ್ರಮ. ಪಬ್ಲಿಕೇಶನ್ ಪಾರ್ಟ್ನರ್ ಶ್ರೀನಿಧಿ ಪಬ್ಲಿಕೇಶನ್ಸ್, ಅವೆನ್ಯೂ ರೋಡ್, ಬಳಿಪೇಟೆ, ಬೆಂಗಳೂರು. ಶನಿವಾರ ನಾವೆಲ್ಲರೂ ಕೂಡ ಕಾಯ್ತಿರುವಂತದ್ದು ಯಾವ ವಿಷಯಕ್ಕೆ ಹೇಳಿ? ಈ ವಾರ ಪೂರ್ತಿ ನಾವು ತಿಳಿಸ್ತಾನೆ ಬರ್ತಾ ಇದ್ವಿ. ಬಹಳ ವಿಶೇಷವಾದ ಒಂದು ದೇಗುಲವಿದು. ಅದಿರೋದು ಬೆಂಗಳೂರಿನ ಲಿಂಗರಾಜಪುರದಲ್ಲಿ. ಅದುವೇ ಸಂತಾನವನ್ನ ಕರುಣಿಸ್ತಾನೆ ಇಲ್ಲಿರುವಂತಹ ಸಂತಾನ ವೇಣುಗೋಪಾಲ ಸ್ವಾಮಿ ಅಂತ. ಹಾಗಾಗಿ ಬನ್ನಿ, ತಡ ಮಾಡೋದು ಬೇಡ. ಅಲ್ಲಿ ವಿಶೇಷವಾದ ಒಂದು ಕಾರ್ಯಕ್ರಮ ಕೂಡ ಜರುಗ್ತಾ ಇತ್ತು. ಅಂದ್ರೆ ಈ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮ, ಪುನರ್ ನಿರ್ಮಾಣ ಮಾಡ್ತಿದ್ದಾರೆ ದೇವಸ್ಥಾನವನ್ನ. ಹಾಗಾಗಿ ಗುರೂಜಿಯವರು ಕೂಡ ಅಲ್ಲಿಗೆ ಹೋಗಿದ್ರು. ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಹೇಗಿತ್ತು ಆ ಎಲ್ಲ ದೃಶ್ಯಾವಳಿ ಜೊತೆಗೆ ಆ ಮುದ್ದು ಕೃಷ್ಣನನ್ನ ನೋಡ್ ಬರೋಣವಾ? हरिचरणो स्मरण पूर्ण सर्वमङ्गलम् हरिचरण स्मरण तरुं नित्यमङ्गलम् कृष्णनाम जपं मङ्गलम् कृष्णनाम जपं मङ्गलम् हरिचरणो स्मरण पूर्ण सर्वमङ्गलम् कृष्णनाम मन्त्रमङ्गलम् श्रीकृष्णन श्रीपादव सेरिना कृष्णनाम मन्त्रमङ्गलम् श्रीकृष्णन श्रीपादव सेरिना मनदल्ली श्रीकृष्णनु नेलेसिरलु हुण्ಣಿಮೆ ಅದುವೇ ಈ ಜನ್ಮದ ಸೌಭಾಗ್ಯ ಅದುವೇ ಜನ್ಮದ ಸೌಭಾಗ್ಯ ಕೃಷ್ಣನಾಮ ಜಪಂ ಮಂಗಳಂ ಕೃಷ್ಣನಾಮ ಜಪಂ ಮಂಗಳಂ ಹರಿಚರಣೋ ಸ್ಮರಣ ಪೂರ್ಣ ಸರ್ವಮಂಗಳಂ ಹರಿಚರಣ ಸ್ಮರಣ ತರುಂ ನಿತ್ಯಮಂಗಳಂ नारायण नाम मोक्षकम् नारदादि मुनिजन संसेवितम् नारायण नाम मोक्षकम् नारदादि मुनिजन संसेवितम् शापताप निवारणं सर्वपापहरणम् अनुपमना जन्मदिना मोक्षकारणम् अनुपमना जन्मदिन मोक्षकारणं कृष्णनाम जपं मङ्गलम् कृष्णनाम जपं मङ्गलम् हरिचरणा स्मरण पूर्ण सर्वमङ्गलम् हरिचरण स्मरण तरुं नित्यमङ्गलम्
ಬನ್ನಿ ಶನಿವಾರದ ಮಹರ್ಷಿ ವಾಣಿ ಕಾರ್ಯಕ್ರಮ ಮುಂದುವರಿಸೋಣ. ಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಕಷ್ಟ ನಷ್ಟಗಳ ಮನದ ತುಮುಲಗಳ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ವಸುದೇವಸುಧಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. 700 ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕೃಷ್ಣನ ಸಾನ್ನಿಧ್ಯ ಇದು ಚೋಳರ ಕಾಲದ ಪ್ರತಿಷ್ಠಾಪನಾ ಮೂರ್ತಿ ಅಂತ ಹೇಳ್ತಾರೆ. ವಿಗ್ರಹದಲ್ಲಿರ್ತಕ್ಕಂತಹ ಚೈತನ್ಯ ಶಕ್ತಿಯೂ ಬಹಳ ವಿಶೇಷ. ಹಾಗೆ ಇವತ್ತು ನಾವು ನೋಡ್ತಾ ಇರತಕ್ಕಂಥ ಉತ್ಸವ ಮೂರ್ತಿಯು ಸಹಿತ ಅಷ್ಟೇ ವಿಶೇಷವಾಗಿದೆ. ಹಾಗೆ ಭವ್ಯವಾದಂಥ ವಿಶೇಷವಾದಂಥ ಒಂದು ದೇಗುಲ ಸಹಿತ ಇಲ್ಲಿ ನೂತನವಾಗಿ ಕಟ್ಟಡ ಈಗಾಗಲೇ ಅರ್ಧ ಪ್ರಮಾಣವಾಗಿ ಬಂದು ನಿಂತಿದೆ. ಇನ್ನಷ್ಟು ವಿಶೇಷವಾಗಿ ಪ್ರತಿಷ್ಠಾಪನೆ ಅತಿ ಶೀಘ್ರದಲ್ಲೇ ಪ್ರತಿಷ್ಠಾಪನೆಗೊಳ್ಳಕ್ಕೆ ಸಿದ್ಧತೆಯಾಗಿರ್ತಕ್ಕಂಥ ಕೃಷ್ಣನ ಆಲಯನ ಇವತ್ತು ನಾವು ನೋಡಬಹುದು. ಆದರೂ ಇವತ್ತಿನ ನಕ್ಷತ್ರ ತಿಥಿ ನಕ್ಷತ್ರ ವಾರ ಪ್ರಕಾರ ಇದು ಬಹಳ ವಿಶೇಷವಾಗಿರ್ತಕ್ಕಂತಹ ದಿನ. ಇಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ದಿನ ಸ್ವಾಮಿಗೆ ವಸಂತೋತ್ಸವ ಕಾರ್ಯಕ್ರಮ ಇದು ಬಹಳ ಅದ್ಧೂರಿಯಿಂದ ನಡೀತಿದೆ. ಈಗ ವಸಂತೋತ್ಸವ ಕಾರ್ಯಕ್ರಮ ಸಹಿತ ನಿರಂತರವಾಗಿ ಬೆಳಗಿನಿಂದ ನಡೀತಿರತಕ್ಕಂಥ ಈ ಕಾರ್ಯಕ್ರಮಕ್ಕೆ ಸಾಗರೋಪಾದಿಯಲ್ಲಿ ಆಗಮಿಸಿರ್ತಕ್ಕಂತಹ ಭಕ್ತ ಸಮೂಹ ಸಹಿತ ಸಾಕಷ್ಟು ಜನ ಬರ್ತಿದ್ದಾರೆ. ಸ್ವಾಮಿಗೆ ವಸಂತೋತ್ಸವವನ್ನು ಎಲ್ಲರೂ ಸಹಿತ ತಮ್ಮ ತಮ್ಮ ಹಸ್ತದಿಂದಲೇ ಸ್ವಾಮಿಗೆ ಅಭಿಷೇಕವನ್ನು ಮಾಡತಕ್ಕಂತಹ ಈ ಒಂದು ಮಹತ್ತರವಾಗಿರ್ತಕ್ಕಂಥ ಯೋಗ ಇದೆಯಲ್ಲ, ಇದು ಸಾಮಾನ್ಯವಾದಲ್ಲ. ಭಗವಂತನ ಸೇವೆಯಲ್ಲಿ ವೇದ ಮಂತ್ರ, ಅದರಲ್ಲೂ ಸ್ವಾಮಿಗೆ ಧ್ಯಾನ, ಯೋಗ, ಸಿದ್ಧಿ, ಇದರಲ್ಲಿ ಸಂಗೀತ, ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆದರೆ ಕೃಷ್ಣನಿಗೆ ವಿಶೇಷವಾಗಿರ್ತಕ್ಕಂಥದ್ದೇನು? ಭಕ್ತರೆಲ್ಲರೂ ಸಹಿತ ಕೃಷ್ಣನಿಗೆ ಭಜನೆಯನ್ನಾಗಲಿ ಅಥವಾ ನಾಮ ಸಂಕೀರ್ತನವನ್ನಾಗಲಿ ಇದನ್ನು ನಿರಂತರವಾಗಿ ಪಠನೆ ಮಾಡತಕ್ಕಂಥದ್ದು ಕೃಷ್ಣನ ಸಾನ್ನಿಧ್ಯದಲ್ಲಿ ಎಲ್ಲಿವರೆಗೂ ನಿರಂತರವಾದಂತಹ ರೀತಿ ಕೃಷ್ಣನಾಮವನ್ನು ನಿರಂತರವಾಗಿ ಪಠನೆಯನ್ನು ಮಾಡ್ತಾರೋ ಆ ಸಾನ್ನಿಧ್ಯದಲ್ಲಿ ಮತ್ತೊಂದು ವಿಶೇಷವಾದ ಶಕ್ತಿಯೇ ಇರುತ್ತೆ. ಅಷ್ಟೇ ಅಲ್ಲದೆ
ಗೋಪಾಲಕನಾದಂಥ ಭಗವಾನ್ ಶ್ರೀ ಕೃಷ್ಣ ಪರಮಾತ್ಮನ ಈ ಒಂದು ವಸಂತೋತ್ಸವ ಕಾರ್ಯಕ್ರಮ ಸಹಿತ ಬಹಳ ವಿಶೇಷವಾಗಿ ನಡೀತಿದೆ. ಬನ್ನಿ, ಸ್ವಾಮಿಗೆ ವಸಂತೋತ್ಸವದ ಆ ಜಲವನ್ನು ಸ್ವಾಮಿಯ ಅಂದರೆ ಕಳಶದಲ್ಲಿರ್ತಕ್ಕಂತಹ ಜಲವನ್ನು ಸ್ವಾಮಿಗೆ ಅರ್ಪಣೆ ಮಾಡೋಣ. ಹಾಗೂ ಕೃಷ್ಣನ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋಣ. ಜಪಿಸೋ ಜಪಿಸೋ ಶ್ರೀಕೃಷ್ಣ ನಾಮ, ಜಪಿಸಲು ದೊರೆಯುವುದು ಶಾಂತಿಯ ಧಾಮ. ಜಪಿಸೋ ಜಪಿಸೋ ಶ್ರೀಕೃಷ್ಣ ನಾಮ, ಜಪಿಸಲು ದೊರೆಯುವುದು ಶಾಂತಿಯ ಧಾಮ. ಜಪಿಸೋ ಜಪಿಸೋ ಶ್ರೀಕೃಷ್ಣ ನಾಮ. ಅರ್ಚನೆ ಮಾಡಲು ಭಕ್ತಿಯ ಹೂವು, ಒಲವಲಿ ಮರೆಸುವ ಸಾವಿರ ನೋವು. ಅರ್ಚನೆ ಮಾಡಲು ಭಕ್ತಿಯ ಹೂವು, ಒಲವಲಿ ಮರೆಸುವ ಸಾವಿರ ನೋವು. ಸಂತಸದ ಸೌಭಾಗ್ಯ ನೀಡುವ, ಸಂತಸದ ಸೌಭಾಗ್ಯ ನೀಡುವ. ಪೂಜಿಸಿ ಶ್ರೀಹರಿ ಪದ ಸುಮವ, ಪೂಜಿಸಿ ಶ್ರೀಹರಿ ಪದ ಸುಮವ. ಜಪಿಸೋ ಜಪಿಸೋ ಶ್ರೀಕೃಷ್ಣ ನಾಮ, ಜಪಿಸಲು ದೊರೆಯುವುದು ಶಾಂತಿಯ ಧಾಮ. ಜಪಿಸೋ ಜಪಿಸೋ ಶ್ರೀಕೃಷ್ಣ ನಾಮ. ಕೆಲವೊಬ್ರು ಸಂತಾನವಿಲ್ಲ ಅಂತ ಬಹಳ ಕೊರಗ್ತಾರೆ. ಹಾಗೆ ಹೇಳ್ತಾರೆ, ನಾನೊಂದು ಫಲವಿಲ್ಲದ ಮರ, ನೀಡೊಂದು ದಯತೋ ರೀವರ ಅಂತ ಭಗವಂತನಲ್ಲಿ ಖಂಡಿತ ಸಾಕಷ್ಟು ಜನ ಮೊರೆ ಇಡ್ತಾ ಇರ್ತೀರ. ನಮಗೂ ಕೂಡ ತುಂಬ ಕರೆ ಬರ್ತಾ ಇರುತ್ತೆ. ಖಂಡಿತ ವೀಕ್ಷಕರೇ, ಅಂತಹವರು ಒಮ್ಮೆ ಆದರೂ ಹೋಗಲೇಬೇಕಾಗಿರುವಂತಹ ಒಂದು ದೇವಸ್ಥಾನವೇ ಲಿಂಗರಾಜಪುರದಲ್ಲಿರುವಂತಹ ಸಂತಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಇಲ್ಲಿಗೆ ಆಗಮಿಸಿ ಸಾಕಷ್ಟು ಜನರಿಗೆ ಸಂತಾನ ಭಾಗ್ಯ ದೊರೆತಿದೆ. ಹಾಗಾಗಿ ಖಂಡಿತ ಆ ಕ್ಷೇತ್ರಕ್ಕೆ ಮತ್ತೊಮ್ಮೆ ಹೋಗೋಣ, ಆ ದೇವಸ್ಥಾನಕ್ಕೆ ಬನ್ನಿ, ಹೋಗಿ ಬರೋಣ. ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ಪರಾಯ ಪರಪರಮುರುಷಾಯ ಪರಮಶಾಸ್ತವೇ. ಗೋವಿಂದನ ನಾಮಸ್ಮರಣವನ್ನು ನಿರಂತರವಾಗಿ ಎಲ್ಲಿ ಪಠನೆ ನಡೆಯುತ್ತೋ ಅಲ್ಲಿ ವಿಶೇಷವಾದಂತಹ ಸಾನ್ನಿಧ್ಯವಿರುತ್ತೆ. ಹಾಗಾಗಿ ತಿರುಮಲದಲ್ಲೂ ಸಹಿತ ಶ್ರೀನಿವಾಸನ ಸಾನ್ನಿಧ್ಯದಲ್ಲಿ ವಿಶೇಷವಾದಂತಹ ರೀತಿ ಗೋವಿಂದನ ನಾಮಸ್ಮರಣೆ ಇದೆ. ಇವತ್ತಿನ ದಿವಸ ತಾವೆಲ್ಲರೂ ಸಹಿತ ಬಹಳ ದೂರ ಭಾರತದಿಂದ ಬಂದಿದ್ದೀರಿ ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರಕ್ಕೆ. ಈ ಸಾನ್ನಿಧ್ಯದಲ್ಲಿ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಳೋದಕ್ಕೆ ಬಹಳಷ್ಟು ಯೋಗ್ಯವಾದಂತಹ ಅರ್ಥಗರ್ಭಿತವಾದಂತಹ ಸಾನ್ನಿಧ್ಯವಿಲ್ಲಿದೆ. ಕೃಷ್ಣನ ಮೂಲ ಸಾನ್ನಿಧ್ಯ
ಆ ವಿಗ್ರಹದಲ್ಲಿರ್ತಕ್ಕಂತಹ ಕಳೆ ಅದು ಸಾಮಾನ್ಯವಾದ್ದಲ್ಲ. ಸ್ವಾಮಿಯ ಸಾನ್ನಿಧ್ಯದಲ್ಲಿ ನಾವು ಯಾವ ಪ್ರಾರ್ಥನೆಯನ್ನು ಮಾಡಿದ್ರೂ ಶೀಘ್ರವಾಗಿ ಫಲಕಾರಿಯಾಗತ್ತೆ. ಯಾಕೆಂದರೆ ಕಲಿಯುಗದಲ್ಲಿ ಕೃಷ್ಣನ ನಾಮ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಅದಕ್ಕೋಸ್ಕರನೇ ಇಸ್ಕಾನ್ ಟೆಂಪಲ್ಗೆ ಹೋದರೆ ಅಲ್ಲಿ ಪ್ರಾರಂಭದಿಂದ ಅಂತ್ಯದವರೆಗೂ ಪ್ರತಿಯೊಬ್ಬರು ಸಹಿತ ಆ ಕೃಷ್ಣ ನಾಮವನ್ನ, ಕೃಷ್ಣ ಜಪವನ್ನ ನಿರಂತರವಾಗಿ ಮಾಡ್ತಿರ್ತಾರೆ. ಆ ಕೃಷ್ಣನ ಜಪಾನುಷ್ಠಾನವನ್ನ ಎಲ್ಲಿ ನಿರಂತರವಾಗಿ ನಡೆಯುತ್ತೋ ಅಲ್ಲಿ ಒಂದು ಭಗವತ್ ಸಾನ್ನಿಧ್ಯ ಬಹಳ ವಿಶೇಷವಾಗಿರುತ್ತೆ. ಅಂತಹ ಸಾನ್ನಿಧ್ಯ ಇಲ್ಲೂ ಸಹಿತ ಅಷ್ಟೇ ವಿಶೇಷವಾಗಿದೆ. ಈ ದೇವಾಲಯದ ಬಗ್ಗೆ ಹೇಳಬೇಕಾದರೆ ಇದು ಸಾಕಷ್ಟು ಪೂರ್ವ ಇತಿಹಾಸಗಳಿದೆ. ಇತಿಹಾಸ ಹೇಗೆ ತಿಳ್ಕೊಳ್ಬೋದು? ಆ ವಿಗ್ರಹದಲ್ಲಿರ್ತಕ್ಕಂತಹ ಕಳೆ, ವಿಗ್ರಹದಲ್ಲಿರ್ತಕ್ಕಂಥ ಚೈತನ್ಯ, ನಾವು ಏನು ಸಂಕಲ್ಪ ಮಾಡಿದ್ರೂ ಸಹಿತ ಆ ಸಂಕಲ್ಪವನ್ನು ಮಾಡುವಾಗ ಭಗವತ್ ಸಾನ್ನಿಧ್ಯವನ್ನು ನಾವು ನೋಡಬೇಕಾದ್ರೆ, ಭಗವಂತನ ದರ್ಶನ ಆಗಬೇಕಾದ್ರೆ ಆ ವಿಗ್ರಹದಲ್ಲಿರ್ತಕ್ಕಂತಹ ಒಂದು ಕಳೆ, ಅಂತಹ ಒಂದು ಚೈತನ್ಯ ಸ್ವರೂಪವಾಗಿರ್ತಕ್ಕಂಥದ್ದಾದ್ರಿಂದಲೇ ಇವತ್ತಿನ ದಿವಸ ಇಂತಹ ಭವ್ಯವಾದಂತಹ ಒಂದು ಆಲಯ ಈ ಪ್ರಾಂತ್ಯದಲ್ಲಿ ನಡೀತಿದೆ. ಅಂದರೆ ಇವತ್ತು ನೆನೆದಲ್ಲ, ಚೋಳರ ಕಾಲದ ಪ್ರತಿಷ್ಠಾಪನಾ ಮೂರ್ತಿ ಆದಂಥದ್ರಿಂದ ಇಲ್ಲಿ ಅಂತಹದ್ದೇ ಆದಂತಹ ಒಂದು ವೈಭವೀಪೂರಿತವಾದಂತಹ ಅನುಷ್ಠಾನ, ಅಷ್ಟು ವಿಶೇಷವಾದಂತಹ ಆಲಯ ಇಲ್ಲಿ ಪ್ರತಿಷ್ಠಾಪನೆಗೊಳ್ತಾ ಇದೆ. ಕೃಷ್ಣನ ಆರಾಧನೆ, ಅದರಲ್ಲೂ ಗೋಪಾಲಕ ಆತ, ಗೋವನ್ನು ಸಂರಕ್ಷಣೆ ಮಾಡ್ತಕ್ಕಂಥವನು. ಎಲ್ಲಿ ಗೋ ಸಂರಕ್ಷಣೆ ಇರುತ್ತೋ ಅಲ್ಲಿ ಭರತಖಂಡ, ಭಾರತ ದೇಶದಲ್ಲಿ ಎಲ್ಲವೂ ಸಹಿತ ಸಮೃದ್ಧಿಯಾಗಿರುತ್ತೆ. ಎಲ್ಲಿ ಗೋವನ್ನು ವಿಶೇಷವಾದಂತಹ ರೀತಿ ಆರಾಧನೆ ಮಾಡ್ತಾರೋ ಅಲ್ಲಿ ತಾಯಿಗೊಂದು ಪೂಜ್ಯವಾದಂತಹ ಒಂದು ಸ್ಥಳವಿರುತ್ತೆ. ಹಾಗಾಗಿ ನಾವು ತಾಯಿನ ಆರಾಧನೆ ಮಾಡಬೇಕಾದ್ರೂ, ತಾಯಿನ ಪ್ರೀತಿಸಿ ಆ ತಾಯಿಯ ಆಶೀರ್ವಾದವನ್ನು ಪಡಿಬೇಕಾದ್ರೂ ನಾವು ಗೋವನ್ನು ಪ್ರಾರ್ಥಿಸಬೇಕು. ಅಂತಹ ಗೋವಿನ ಸಂಪತ್ತನ್ನು ಸಮೃದ್ಧಿಯಾಗಿಡಬೇಕಾದ್ರೆ ಅಲ್ಲಿ ಗೋಪಾಲಕನಿರಬೇಕು. ಆ ಗೋಪಾಲಕಂದೇ ಇವತ್ತು ಕೃಷ್ಣನ ಆಸ್ಥಾನ. ಈ ಭಾಗದಲ್ಲಿ ಸಾಕಷ್ಟು ಜನ ಬಂದು ಭಗವಂತ ಸಾನ್ನಿಧ್ಯ ಅಂದರೆ ಭಗವಂತನ ಸೇವೆ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಂಡಿರ್ತಕ್ಕಂಥ ಸಾಕಷ್ಟು ನಿದರ್ಶನಗಳಿದೆ. ಕೃಷ್ಣನ ಆಲಯದಲ್ಲಿ ಸಾರ್ವತ್ರಿಕವಾಗಿ ಸ್ವಾಮಿನ ಆರಾಧನೆ ಮಾಡಬೇಕಾದ್ರೆ 2-3 ವಿಧಾನಗಳಿದೆ. ಒಂದು ವಿವಾಹಕ್ಕೋಸ್ಕರ, ಎರಡನೇದು ಸಂತಾನಕ್ಕೋಸ್ಕರ, ಮೂರನೇದು ದಾಂಪತ್ಯದಲ್ಲಿರ್ತಕ್ಕಂತಹ ಕಲಹಗಳನ್ನು ದೂರ ಮಾಡ್ಕೊಳ್ಳಿಕ್ಕೋಸ್ಕರ. ದಾಂಪತ್ಯ ಜೀವನ ನೆಮ್ಮದಿಯಾಗಿರಬೇಕಾದ್ರೆ, ಪ್ರತಿಯೊಬ್ಬರ ಜೀವನವೂ ಸಹಿತ ಸುಖ ಸಂತೋಷವಾಗಿರಬೇಕಾದ್ರೆ ಅದಕ್ಕೆ ಕೃಷ್ಣನ ಆರಾಧನೆ ಬೇಕು. ಅದು ಹೇಗೆ? ಪ್ರತಿಯೊಬ್ಬರಿಗೂ ಸಹಿತ ಮದುವೆಯ ಸಂದರ್ಭದಲ್ಲಿ, ವಿವಾಹ ಕಾಲದಲ್ಲಿ, ಆ ಕನ್ಯಾದಾನ ಮಾಡುವಂತಹ ಕಾಲದಲ್ಲಿ ವೇದ ಮಂತ್ರಗಳಲ್ಲಿ ಹೇಳ್ತಾರೆ, ಜೊತೆಗೆ ಒಂದು ಕೃಷ್ಣನ ವಿಗ್ರಹವನ್ನಿಟ್ಟು ಒಂದು ತುಳಸಿ ದಳ ಇಟ್ಟು ಆಗ ಕನ್ಯಾದಾನ ಮಾಡಿಕೊಡ್ತಕ್ಕಂಥದ್ದು, ಆ ಕನ್ಯಾದಾನ ಮಾಡಿಕೊಡ್ತಕ್ಕಂತಹ ಫಲ ಇದೆ. ಆದರೆ ಒಬ್ಬೊಬ್ಬರ ಮತದಲ್ಲಿ ಒಬ್ಬೊಬ್ಬರ ಒಂದೊಂದು ಕುಲ ಪದ್ಧತಿಗಳಲ್ಲಿ ಇಲ್ದಿರೇ ಇರಬಹುದು. ಆದರೆ ವೇದ ಮಂತ್ರಗಳಲ್ಲಿ ಕಂಪಲ್ಸರಿ ಈ ಮಂತ್ರ ಇದೆ. ಕನ್ಯಾದಾನ ಸಮಯದಲ್ಲಿ ಶ್ರೀಕೃಷ್ಣನ ಆರಾಧನೆ ಮಾಡ್ತಕ್ಕಂಥದ್ದು, ಒಂದು ತುಳಸಿ ದಳ ಇಟ್ಟು ಸ್ವಾಮಿಗೆ ವಿಶೇಷವಾದಂತಹ ರೀತಿ ಕನ್ಯಾದಾನ ಮಾಡ್ತಕ್ಕಂಥ, ಅಂದರೆ ತುಳಸಿ ದಳ ಇಟ್ಟು ಕನ್ಯಾದಾನ ಮಾಡಿದಾಗ ಅದು ಕೃಷ್ಣನಿಗೆ ಸಂಬಂಧಪಟ್ಟಂಥದ್ದು. ಹಾಗೆ ಪ್ರತಿಯೊಂದು ವಿಧಿವಿಧಾನಗಳಲ್ಲೂ ಸಹಿತ ಕೃಷ್ಣನ ಆರಾಧನೆ ಸರ್ವಂ ಕೃಷ್ಣಾರ್ಪಣಮಸ್ತು, ಎಲ್ಲವೂ ಅವನಿಗೆ ಅರ್ಪಣೆ ಮಾಡ್ತಕ್ಕಂಥದ್ದೇ. ಸರ್ವಂ ಕೃಷ್ಣಾರ್ಪಣಮಸ್ತು ಅಂದರೆ ಎಲ್ಲವೂ ಕೃಷ್ಣನಿಗೆ ಸಂಬಂಧಪಟ್ಟದ್ದು, ಎಲ್ಲವೂ ಕೃಷ್ಣನಿಗೆ ಅರ್ಪಣೆ ಆಗತಕ್ಕಂಥದ್ದು. ಕೃಷ್ಣ ಬಾಲ್ಯದಲ್ಲೇ ತನ್ನ ತಾಯಿಗೆ ಜಗತ್ತನ್ನು ತೋರಿಸಿದ್ದಾನೆ. ಆದರೆ ಕಲಿಯುಗದಲ್ಲಿ ಮಾತಾಡ್ತಕ್ಕಂತಹ ದೇವರು ಯಾರಪ್ಪ ಅಂದರೆ ಅದು ಭಗವಾನ್ ಶ್ರೀ ಕೃಷ್ಣ ಪರಮಾತ್ಮ. ಹಾಗಾಗಿ ನಮ್ಮ ಕೋರಿಕೆಗಳು ಏನೇ ಇದ್ರೂ ಸಹಿತ ಶೀಘ್ರವಾಗಿ ಸಿದ್ಧಿಸ್ಕೊಳ್ಬೇಕಾದ್ರೆ ಅದು ಕೃಷ್ಣನ ಸಾನ್ನಿಧ್ಯದಲ್ಲಿ, ಇಂತಹ ಒಂದು ಪುಣ್ಯಕ್ಷೇತ್ರದಲ್ಲಿ ಮಾತ್ರವೇ ಅಂದರೆ ಅದು ತಪ್ಪಾಗಲಾರದು. ಅದರಿಂದ ಇವತ್ತು ನಾವೇನು ಈ ಆಲಯ ನೋಡ್ತಾ ಇದ್ದೀವಿ, ಆದಷ್ಟು ಬೇಗ ಶೀಘ್ರವಾಗಿ ಈ ಆಲಯ ಬೇಗ ನಿರ್ಮಾಣಗೊಂಡು ಇಲ್ಲಿ ಸ್ವಾಮಿನ ಪ್ರತಿಷ್ಠಾಪನೆಗೊಂಡು ಆ ಪ್ರತಿಷ್ಠಾಪನೆಯ ಸುಂದರ ಕ್ಷಣಗಳನ್ನು ಎಲ್ಲರೂ ಕಣ್ತುಂಬಿಸ್ಕೊಳ್ಬೇಕು. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಈ ಆಲಯಕ್ಕೆ ಬೇಕು. ನಾವೆಲ್ಲರೂ ಸಹಿತ ಇಲ್ಲಿ ಬಿಟ್ಟು ಹೋಗುವಂಥವ್ರೆ, ಯಾರೊಬ್ಬರು ಯಾವುದನ್ನು ಕಟ್ಕೊಂಡು ಹೋಗ್ತಕ್ಕಂಥದ್ದಲ್ಲ. ಹಿಂದೆ ಚೋಳರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತಹ 700 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಆಲಯ ಅಂತ ಹೆಸರಿದೆ. ಈಗ ಪುನರ್ಚೇತನವಾಗಿ ಇಲ್ಲಿ ಪುನರ್ನಿರ್ಮಾಣವಾಗ್ತಿದೆ ಈ ಒಂದು ಭವ್ಯವಾದಂಥ ಆಲಯ. ಈ ಆಲಯಕ್ಕೆ ನಿಮ್ಮೆಲ್ಲರ ಒಂದು ಸಹಾಯ ಹಸ್ತ ಇದ್ದರೆ ಸಹಾಯ ಮಾಡಲಿಕ್ಕೆ ನಾವ್ಯಾರು? ಅವನು ಕೊಟ್ಟಿದ್ದು, ಆತ ಕೊಟ್ಟಂಥ ಭಿಕ್ಷೆಯನ್ನ ಕೆರೆಯ ನೀರು ಕೆರೆಗೆ ಚೆಲ್ತಕ್ಕಂಥದ್ದು. ಏನೆಲ್ಲ ಮೂಟೆ ಕಟ್ಟಿಟ್ಕೊಂಡ್ರೆ ಆ ಮೂಟೆಯಲ್ಲಿ ಒಂದು ರಾಗಿ ಕಾಳನಷ್ಟು ನಾವು ತಗೊಂಡೋಗ್ಲಿಕ್ಕಾಗತ್ತಾ? ಎಲ್ಲವನ್ನು ಬಿಟ್ಟು ಹೋಗುವಂಥದ್ದು. ಆದರೆ ಇರ್ತಕ್ಕಂತಹ 4 ದಿನದ ಬದುಕಲ್ಲಿ ಇಂಥ ಧರ್ಮ ಕಾರ್ಯಗಳನ್ನು, ಧಾರ್ಮಿಕವಾದಂತಹ ಕಾರ್ಯಗಳನ್ನು, ಅದರಲ್ಲಿ ಗೋ ಸಂಪತ್ತನ್ನು, ಗೋ ಮಹಾಲಕ್ಷ್ಮಿನ ಸಂರಕ್ಷಿಸಬೇಕು. ಯಾವ ಪ್ರಾಂತ್ಯದಲ್ಲಿ ಗೋವನ್ನು ಸಂರಕ್ಷಣೆ ಮಾಡ್ತೀವೋ,
ಎಲ್ಲಿ ಗೋವಿಗೆ ಒಂದು ವಿಶೇಷವಾದಂಥ ಸ್ಥಾನಮಾನವನ್ನು ಕೊಡ್ತೀವೋ ಆ ಪ್ರಾಂತ್ಯ, ಆ ರಾಜ್ಯ, ಆ ದೇಶ ಯಾವತ್ತೂ ಸಮೃದ್ಧಿಯಾಗಿರುತ್ತೆ. ಯಾಕೆಂದರೆ ಆ ಗೋಕ್ಷೀರ ಸಾಮಾನ್ಯವಾದ್ದಲ್ಲ. ಜನ್ಮ ಕೊಟ್ಟ ತಾಯಿ 6 ತಿಂಗಳು ಅಥವಾ 8 ತಿಂಗಳು ಅಥವಾ ಇನ್ನೂ ಅಷ್ಟು ವಿಶೇಷ ಅಂದರೆ 2 ವರ್ಷಗಳ ಕಾಲ ತನ್ನ ಅಮೃತವನ್ನು, ತನ್ನ ಎದೆ ಹಾಲನ್ನ ಕುಡಿಸ್ತಾಳೆ. ಆದರೆ ಮನುಷ್ಯ ಆ ಪ್ರಾರಂಭದಿಂದ ತನ್ನ ಅಂತ್ಯದವರೆಗೂ, ಅಂತ್ಯ ಮಾತ್ರವೇ ಅಲ್ಲ, ಈ ದೇಹದಿಂದ ಆತ್ಮ ಹೊರಗಡೆ ಹೋದರೂ ಸಹಿತ ಈ ದೇಹಕ್ಕೆ ಪುನಃ ಪಂಚಗವ್ಯ ಸ್ನಪನ ಅಂತ ಮಾಡಿಸ್ತಾರೆ. ನೋಡಿ ಎಷ್ಟು ವಿಶೇಷ ಇದೆ ಇಲ್ಲಿ. ಈ ಪಂಚಗವ್ಯ ಸ್ನಪನ ಯಾವಾಗ? ಎಲ್ಲ ಕಾಲಗಳಲ್ಲೂ ಬರುತ್ತೆ. ಆದರೆ ಈ ದೇಹದಿಂದ ಆತ್ಮ ಹೋದರೂ, ಆತ್ಮ ಹೋದ ನಂತರ ಈ ದೇಹ ನಶ್ವರ, ದೇಹದಲ್ಲಿ ಏನೂ ಇಲ್ಲ. ಯಾವಾಗಂತೆ, ಎಷ್ಟೊತ್ತಂತೆ, ಯಾವಾಗ, ಎಷ್ಟೊತ್ತು, ಯಾವಾಗ, ಎಲ್ಲಿ? ನೋಡಿ ಹೇಗೆ ಬರುತ್ತೆ ಉತ್ತರ. ಇಂತಹ ಕಾಲದಲ್ಲೂ ಸಹಿತ ಅಂತಹ ಗೋವಿನ ಸಂಪತ್ತನ್ನು, ಗೋಮೂತ್ರ, ಗೋಮಯ, ಹಾಲು, ಮೊಸರು, ತುಪ್ಪ, ಈ ಪಂಚಗವ್ಯ 5 ಅಂಶಗಳನ್ನು ಆ ದೇಹದ ಮೇಲೆ ಸಿಂಪಡಿಸಿದ್ರೆ ಈ ದೇಹ ಭೂಮಿಗಾಗಲಿ, ಅಗ್ನಿಗಾಗಲಿ, ಸ್ಪರ್ಶಕ್ಕಾಗಲಿ ಅಥವಾ ಭೂಮಿಯಲ್ಲಿ ಹಾಕ್ಲಿಕ್ಕಾಗಲಿ ಸಿದ್ಧಿ ಆಗತ್ತೆ. ಇಲ್ಲ ಅಂದರೆ ಈ ದೇಹಕ್ಕೆ ಮುಕ್ತಿ ಇಲ್ಲ. ಕೆಲವರು ಪದ್ಧತಿ ಹಾಗಿಲ್ಲ ಅಂದರೆ ಅದಕ್ಕೆ ತದನಂತರ ಮನೆಯಲ್ಲೆಲ್ಲ ಶುದ್ಧಿ ಆಗಬೇಕಾದ್ರೂ ಸಹಿತ ಪಂಚಗವ್ಯ ಬೇಕು. ಇದೆಲ್ಲ ಹೇಗೆ ಬರುತ್ತೆ? ಭಗವಾನ್ ಕೃಷ್ಣ ಪರಮಾತ್ಮನಿಂದ ಬರತಕ್ಕಂಥದ್ದು. ಅಂತಹ ಕೃಷ್ಣನ ಆಲಯ, ಕೃಷ್ಣ ಜನ್ಮಾಷ್ಟಮಿ, ಭಗವಂತ ಹುಟ್ಟಿದ್ದಾನೆ ಅಂತಕ್ಕಂತಹ ಒಂದು ಸಂತೋಷವಾದಂಥ ಈ ಶುಭ ದಿನ ನೀವೆಲ್ಲರೂ ಸೇರಿ ಕೃಷ್ಣನ ಭಜನೆಯನ್ನು ಮಾಡೋಣ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ತಾವೆಲ್ಲರೂ ಸಹಿತ ನಿಮ್ಮ 2 ಹಸ್ತಗಳನ್ನು ಮೇಲೆತ್ತಿ. ಈ ಕೈ ಇರ್ತಕ್ಕಂಥದ್ದು ಇನ್ನೊಬ್ಬರನ್ನ ನೋಡಿ ತೆಗಳಿಸ್ತಕ್ಕಂಥದ್ದಲ್ಲ. ನಿಮ್ಮ ಈ ಸ್ವರ ಇರ್ತಕ್ಕಂಥದ್ದು ಇನ್ನೊಬ್ಬರ ಮನಸ್ಸು ನೋಯಿಸ್ಲಿಕ್ಕಲ್ಲ. ಅದು ಭಗವತ್ ಸೇವೆಗೆ. ಭಗವಂತನ ಸೇವೆ ಎಷ್ಟು ನಿರಂತರವಾಗಿ ನಡೆಸ್ಕೊಂಡು ಹೋಗ್ತೀವೋ ನಮ್ಮ ಜೀವನದಲ್ಲಿ ಅಷ್ಟು ಯಶಸ್ಸನ್ನು ನಾವು ಕಾಣ್ತೇವೆ. ತಕ್ಷಣಕ್ಕೆ ಸಿಗೋದಿಲ್ಲ ಇದು. ಆನಂದ್ ಗುರೂಜಿಯವರು ಇವತ್ತು ಹೇಳಿದ್ದಾರೆ, ಕೃಷ್ಣನ ಮಂತ್ರವನ್ನು ಪಠನೆ ಮಾಡೋಣ. ಹಾಗಂತ ಆನಂದ್ ಗುರೂಜಿಯವರು ಹೇಳಿದಂಥ ಈ ಕೃಷ್ಣ ಮಂತ್ರ ಪಠನೆ ಆದ ನಂತರ ಬಹುಶಃ ಈ ಪ್ರಾಂತ್ಯ ದೇವಸ್ಥಾನದ ಆವರಣ ಬಿಟ್ಟು ಹೊರಟ್ರೆ ನಮ್ಮ ಅಕೌಂಟಲ್ಲಿ ಒಂದು 10 ಕೋಟಿ ರೂಪಾಯಿ ದುಡ್ಡು ಬರುತ್ತಾ? ಖಂಡಿತ ಬರೋದಿಲ್ಲ. ಆನಂದ್ ಗುರೂಜಿಯವ್ರದ್ದು ದುಡ್ಡಿಲ್ಲ, ಆನಂದ್ ಗುರೂಜಿಯವರ ಅಕೌಂಟ್ಗೂ ದುಡ್ಡು ಬರೋದಿಲ್ಲ. ಆದರೆ ಯಾವ ಅಕೌಂಟ್ ಸೇರಿಕೊಳ್ಳುತ್ತೆ? ನಿಮ್ಮ ಜೀವನದ ಸಾಗರ ಅಂತಕ್ಕಂತಹ ಸಾಗರದಲ್ಲಿ ನಿಮ್ಮ ಜೀವನ ಮಿಂದು ತೇಲ್ತಾ ಇರುತ್ತಲ್ಲ, ಆ ಮಿಂದು ತೇಲುವ ಕಾಲದಲ್ಲಿ ಬಂದು ಒದಗತಕ್ಕಂತಹ ಕಷ್ಟ ಕಾರ್ಪಣ್ಯಗಳಂತಕ್ಕಂತಹ ವಿಷವನ್ನ ದೂರ ಮಾಡುವಂತಹ ಅಕೌಂಟಿಗೆ ಬಂದು ಅಂಥ ಒಂದು ವಿಶೇಷವಾದಂತಹ ಅಮೃತ ಬೀಳುತ್ತೆ. ಅದಕ್ಕೆ ಹೇಳೋದು, ಜೀವನದಲ್ಲಿ ನಾವು ಸಾಧನೆ ಮಾಡಬೇಕು, ಸಂಪಾದಿಸಬೇಕು. ಏನನ್ನ? ಭಗವತ್ ಸಾನ್ನಿಧ್ಯನ, ಭಗವಂತನ ಆಶೀರ್ವಾದವನ್ನ. ಇದು ನಮ್ಮ ಅಕೌಂಟಲ್ಲಿದ್ದರೆ ನಮ್ಮ ಮುಂದಿನ 7 ಜನ್ಮಕ್ಕೂ 7 ತಲೆಮಾರುಗಳಿಗೂ ಸಹಿತ ಅದು ಉಳ್ಕೊಳ್ಳುತ್ತೆ. ಪ್ರಾರಬ್ಧ ಕರ್ಮ ಇನ್ನೊಬ್ಬರನ್ನ ನಿಂದಿಸ್ತಕ್ಕಂಥದ್ದು, ಇನ್ನೊಬ್ಬರನ್ನ ತೆಗಳತಕ್ಕಂತಹದ್ದು, ಇನ್ನೊಬ್ಬರ ಮನ ನೋಯಿಸ್ತಕ್ಕಂತಹ ಕೆಲಸವನ್ನ ಮಾಡಿದಾಗ, ಅಂತಹ ಒಂದು ಕಾಯಕಕ್ಕೆ ನಾವು ಮುಂದಾದಾಗ ಎಲ್ಲೂ ಹೋಗೋದಿಲ್ಲ, ನಮ್ಮ ಬ್ಯಾಂಕ್ ಅಕೌಂಟಲ್ಲಿರುತ್ತೆ. ಅದನ್ನು ನಾವೇ ಡ್ರಾ ಮಾಡಬೇಕು. ಇವತ್ತು ನಾನು ಮಾಡಿದ್ದು ನಾಳೆ ಅನುಭವಿಸ್ತಕ್ಕಂಥದ್ದು. ಆದರೆ ಇವತ್ತು ನಾನೇನಾದರೂ ಒಳ್ಳೇದನ್ನ 4 ಕೆಲಸ ಮಾಡಿಟ್ಟಿದ್ರೆ ಇವತ್ತಿನ ದಿವಸ ಆನಂದ್ ಗುರೂಜಿಯವರು ನಿಮ್ಮ ಹೃದಯದಲ್ಲೆಲ್ಲ ನಿಂತು ಇವತ್ತಿನ ದಿವಸ ಆನಂದ್ ಗುರೂಜಿಯವರು ಬರ್ತಾರೆ ಅಂದರೆ ಇಷ್ಟು ಜನ ಅಭಿಮಾನಿಗಳು ಬರ್ತಿದ್ದಿರಲ್ಲ. ಇದು ನಾನು 7 ಜನ್ಮ ಆಯ್ತವರು ತಿಳಿಸ್ಲಿಕ್ಕೆ ಆಗದಂತಹ ಋಣಭಾಗ್ಯ ಇದು. ಆದರೆ ಒಂದಂತೂ ಸತ್ಯ, ಎಲ್ಲಿಂದೆಲ್ಲೇ ಹೋದರೂ ಸಹಿತ ಭಗವತ್ ಸಾನ್ನಿಧ್ಯ, ಭಗವಂತನ ಸೇವೆ ಮಾಡುವಂತಹ ಭಾಗ್ಯ ನನಗೆ ಸಿಕ್ಕಿರೋದು ನನ್ನ ಪೂರ್ವ ಜನ್ಮದ ಪುಣ್ಯ. ಇವತ್ತಿನ ದಿವಸ ನಿಮ್ಮನ್ನೆಲ್ಲ ನೋಡಲಿಕ್ಕೆ ಈ ಆಸ್ಥಾನಕ್ಕೆ ಕರೆಸಿರ್ತಕ್ಕಂಥ ಈ ಆಸ್ಥಾನದ ಕೃಷ್ಣನ ಆಲಯದ ಕಮಿಟಿ ಸದಸ್ಯರೆಲ್ಲ ಇದ್ದಾರಲ್ಲ, ಅವರಿಗೆ ನಾನು ಚಿರುಣಿಯಾಗಿರ್ತೇನೆ. ಯಾಕೆಂದರೆ ಇವತ್ತು ಏಕಕಾಲದಲ್ಲೇ ನಿಮ್ಮನ್ನೆಷ್ಟು ಜನ ನೋಡೋ ಭಾಗ್ಯ ನಂದಾಯಿತು. ಹೇಳಿ, 2 ಕೈಗಳನ್ನು ಮೇಲೆತ್ತಿ ಕೃಷ್ಣನ ಮಂತ್ರವನ್ನು ಜಪ ಮಾಡೋಣ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಗೋವಿಂದ ಗೋವಿಂದ. ಆ ಗೋವಿಂದನ ನಾಮಸ್ಮರಣೆ ಒಳಗಿರ್ತಕ್ಕಂಥ ಸ್ವಾಮಿ ಕೇಳಿಸ್ಬೇಕು. ಅಬ್ಬಾ, ಇನ್ನು ನಾನು ಹಿಂಗೆ ಕೂತರಾಗಲ್ಲಪ್ಪ, ಬರಬೇಕು ನನ್ನ ಆಲಯಕ್ಕೆ, ಶೀಘ್ರವಾಗಿ ತಯಾರಾಗಬೇಕು ಈ ಕಟ್ಟಡದ ಕೆಲಸ, ಈ ಗರ್ಭಗುಡಿಗೆ ಬಂದು ನಾನು ಕೂತ್ಕೊಳ್ಬೇಕು, ನನ್ನ ಭಕ್ತ ಸಾಗರನ ನಾನು ನೋಡಬೇಕು ಅನ್ನೋ ಮನಸ್ಸು ಒಳಗಿರ್ತಕ್ಕಂಥ ಕೃಷ್ಣನ ಗೊತ್ತಾಗಬೇಕು. ಗೋವಿಂದ ಗೋವಿಂದ, ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ ಗೋವಿಂದ. ನೋಡಿ ಎಷ್ಟು ಆನಂದವಾಗಿದೆ. ಈ ಗೋವಿಂದ ನಾಮಸ್ಮರಣೆ ಇದೇ ನಮ್ಮನ್ನ ದಾರಿ ತೋರಿಸುವಂಥದ್ದು. ಬಹುಶಃ ಈ ಪಕ್ಷ ಮಾಸ ಶುರುವಾದಾಗಲಿಂದ
ಪಕ್ಷಗಳ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ದಿವಸಕ್ಕೆ ಒಂದು 4 ಕಾಣಿಯಷ್ಟು. ಏನಪ್ಪ ಕೃಷ್ಣ ಜನ್ಮಾಷ್ಟಮಿ ಇಂತಹ ಒಂದು ವಿಶೇಷವಾದಂತಹ ದಿನ, ಗುರುಗಳನ್ನು ಕರೆಸಿದ್ರೆ ಪಕ್ಷದ ಬಗ್ಗೆ ಮಾತಾಡ್ತಾರಲ್ಲ ಅಂತ ನಿಮಗನ್ಸಿದ್ರೆ, ಇವತ್ತು ತಾವೆಲ್ಲರೂ ಶ್ರದ್ಧೆಯಿಂದ ಬೆಳಗಿನಿಂದ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಭಗವಂತನ ಕಣ್ತುಂಬ ನೋಡಿ ಆನಂದಿಸಿದ್ದೀರಿ, ಸೇವೆಗಳನ್ನು ಮಾಡಿದ್ದೀರಿ. ಆ ಸೇವಾ ಭಾಗ್ಯ ನಿಮಗೆ ಸಿಗಬೇಕಾದ್ರೆ ಹೇಗೆ ಸಿಗಬೇಕು? ನಿಮಗೆ ಡೈರೆಕ್ಟಾಗಿ ಭಗವಂತ ಕೊಡ್ತಾನೆ ಅಂತ ತಿಳ್ಕೊಂಡಿದ್ದೀರಾ? ಯಾರಿಗೂ ಒಂದು ರಾಗಿ ಕಾಳನಷ್ಟು ಸಿಗೋದಿಲ್ಲ. ನಿಮಗೇನಾದರೂ ಇವತ್ತು ಮಾಡಿರ್ತಕ್ಕಂಥ ಸೇವೆಯಲ್ಲಿ ಏನಾದರೂ ಫಲ ಸಿಗಬೇಕು ಅಂದರೆ, ನಿಮ್ಮಲ್ಲಿ ಪಿತೃಗಳಿದ್ದಾರಲ್ಲ, ನಿಮ್ಮ ಹಿರಿಯರು, ನಿಮ್ಮನ್ನು ಅಗಲಿರ್ತಕ್ಕಂಥವ್ರು, ಅವರ ಮುಖಾಂತರನೇ ಬರಬೇಕು. ಅವ್ರ ಅಕೌಂಟ್ಗೆ ಹೋಗುತ್ತೆ. ನೀವು ಮಾಡಿರ್ತಕ್ಕಂಥ ಸೇವಾ ಭಾಗ್ಯ ಅವ್ರ ಅಕೌಂಟ್ಗೆ ಹೋಗುತ್ತೆ. ಅವ್ರ ಅಕೌಂಟಿಂದ ಅಯ್ಯೋ ನನ್ನ ಮಕ್ಕಳು ಮೊಮ್ಮಕ್ಕಳು ಮನೆಯಲ್ಲಿದ್ದಾರಪ್ಪ, ಅವ್ರಿಗೆ ಸೇರಿಸಬೇಕು, ಈ ಪುಣ್ಯದ ಫಲ ಅವ್ರಿಗೆ ಸೇರಬೇಕು ಅಂತ ಅವ್ರ ಆಶೀರ್ವಾದ ನಿಮಗೆ ಬಂದು ಸೇರುವಂಥದ್ದು. ಅದಕ್ಕೋಸ್ಕರ ಪಕ್ಷ ಮಾಸದಲ್ಲಿ ಹಿರಿಯರನ್ನ ನೆನೆಸಬೇಕು, ಹಿರಿಯರ ಆಶೀರ್ವಾದ ಬೇಕು. ಯಾರೊಬ್ಬರ ಮನೆಗಳಲ್ಲಿ ಪಕ್ಷ ಮಾಸ ಶ್ರಾದ್ದ ಕರ್ಮಗಳನ್ನು ಯಾರ ಮನೆಯಲ್ಲಿ ಮಾಡೋದಿಲ್ವೋ ಅವ್ರ ಮನೆಯಲ್ಲಿ ಪ್ರಾರಬ್ಧ ಕರ್ಮ ಅಂತಕ್ಕಂಥದ್ದು ಕಿತ್ಕೊಂಡು ತಿಂತಾ ಇರುತ್ತೆ. ಇದು ಸತ್ಯ. ನಾವು ದೇವ್ರ ಪೂಜೆಗೆ ಎಷ್ಟು ಮಾನ್ಯತೆ ಕೊಡ್ತೀವೋ, ಎಷ್ಟು ದೇವ್ರ ಪೂಜೆನ ಶ್ರದ್ಧೆಯಿಂದ ಮಾಡ್ತೀವೋ, ಹಾಗೆ ತಂದೆ ತಾಯಿ ದೊಡ್ಡವರು ಚಿಕ್ಕವರು ಆ ಗುರುಗಳು ಅಂತಕ್ಕಂಥದ್ದು ಸಂಸ್ಕಾರ ಅಂತಕ್ಕಂಥದ್ದು, ಸಂಸ್ಕಾರದ ಅರಿವನ್ನ ನಾವು ಮೂಡಿಸ್ಕೊಳ್ಬೇಕು. ಎಲ್ಲಿ ಸಂಸ್ಕಾರದ ಅರಿವು ನಮಗಿರೋದಿಲ್ವೋ, ಯಾವತ್ತು ನಮ್ಮ ಮನೆಯಲ್ಲಿ ದೊಡ್ಡವರು ಚಿಕ್ಕವರು ಅಂತಕ್ಕಂಥದ್ರ ಬೆಲೆ ಇಲ್ಲದೆ ನಾವು ನಡ್ಕೊಳ್ತಿರ್ತೀವೋ, ನೋಡ್ಲಿಕ್ಕೆ ಚೆನ್ನಾಗಿರಬಹುದು, ರೇಷ್ಮೆ ಸೀರೆ ಉಡಬಹುದು, ಒಳ್ಳೆ ಒಂದು ಜುಬ್ಬ ಹಾಕ್ಬೋದು, ಕೈ ತುಂಬ ಚಿನ್ನ ಬೆಳ್ಳಿ ಬಂಗಾರ ಹಾಕ್ಬೋದು, ಒಳಗಡೆ ಹೃದಯದಲ್ಲಿ ನಮಗೆ ಗೊತ್ತಿರತಕ್ಕಂತಹ ರೋಗ ರುಜಿನಗಳು ಕಿತ್ಕೊಂಡು ತಿಂತಾ ಇರುತ್ತೆ. ಒಳಗಡೆ ಇರ್ತಕ್ಕಂಥದ್ದಕ್ಕೆ ಅಲಂಕಾರ ಬೇಡ, ಆದರೆ ಹೊರಗಡೆ ದೇಹಕ್ಕೆ ಬೇಕು. ಆ ಒಳಗಿರ್ತಕ್ಕಂಥದ್ದು ನೋವು ದಿನದ 24 ಗಂಟೆ ನೋವು ಪಡ್ತಾ ಇದ್ದು, ಹೊರಗಡೆ ಚಿನ್ನ ಬೆಳ್ಳಿ ಹಾಕೊಂಡು 4 ಜನದಲ್ಲಿ ನಗನಗ್ತಾ ಇದ್ದರೆ ಬಂದ ಭಾಗ್ಯ ಏನು? ಮನುಷ್ಯನಿಗೆ ನೆಮ್ಮದಿ ಎಲ್ಲಿ ಸಿಗುತ್ತೆ? ತಾನು ವಾಸಸ್ಥಳದಲ್ಲಿ ಸಿಗುತ್ತೆ. ಆ ವಾಸಸ್ಥಳದಲ್ಲಿ ಮನೆ ಒಳಗಿಟ್ಟು ಕಾಲಿಟ್ಟ ತಕ್ಷಣ ರವರವರವರ ಶುರುವಾಗ್ಬಿಡುತ್ತೆ. ಏನೂ ಕಾರಣ ಇಲ್ಲ. ಮನೆಯಲ್ಲೆಲ್ಲ ಸಮೃದ್ಧಿ ಇದೆ, ಭಗವಂತ ಎಲ್ಲ ಕೊಟ್ಟಿದ್ದಾನೆ. ಇವತ್ತು ಹಣಕ್ಕೆ ಕೊರತೆ ಇಲ್ಲ, ಸಾಕಷ್ಟು ದುಡ್ಡಿದೆ. ನೆಮ್ಮದಿ ಇದೆಯಾ? ಯಾರ ಮನೆಗೂ ನೆಮ್ಮದಿ ಇಲ್ಲ. ಆದರೆ ನೆಮ್ಮದಿ ಹೇಗೆ ಬರೋದಿಲ್ಲ? ನಾವು ಪಿತೃಗಳನ್ನು ಮರ್ತಿದ್ದೇವೆ, ನಮ್ಮ ಮನೆ ದೇವರನ್ನ ನಾವು ಮರ್ತಿದ್ದೇವೆ. ಯಾವತ್ತೂ ನಮ್ಮ ಮನೆಯಲ್ಲಿ ಹಿರಿಯರನ್ನ ನಾವು ಮರಿತೀವೋ ಅವಾಗ ಇವೆಲ್ಲವೂ ಸಹಿತ ಬರುತ್ತೆ. ಆದರೆ ಒಂದು ಸಂಸ್ಕಾರದ ನಡೆ, ಪುನಃ ನಾವೆಲ್ಲರೂ ಸಹಿತ ಈ ತರಹ ಒಂದು ಯಾತ್ರೆಯಲ್ಲಿ ನಡೀತಿರೋದ್ರಿಂದ, ಸಂಸ್ಕಾರ ಅಂತಕ್ಕಂಥ ಹಡಗಿನಲ್ಲಿ ನಾವು ಪ್ರಯಾಣ ಬೆಳೆಸ್ತಾ ಇರೋದ್ರಿಂದ, ಆ ಹಡಗಿನಲ್ಲಿ ಪ್ರಯಾಣ ಬೆಳೆಸಬೇಕಾದ್ರೆ ನಮಗೊಬ್ಬ ಮುಖಂಡ ಬೇಕು, ನಮಗೊಬ್ಬ ಧೀಮಂತ ನಾಯಕ ಬೇಕು. ಆ ನಾಯಕನ ಯಾರು? ಅವನೇ ಭಗವಾನ್ ಶ್ರೀ ಕೃಷ್ಣ ಪರಮಾತ್ಮ. ಆ ಕೃಷ್ಣನ ನಾವು ನಂಬಿ ಆತನ ಹಿಂದೆ ನಮ್ಮ ಪ್ರಯಾಣ ಬೆಳೆಸಿ ನಿರಂತರವಾಗಿ ಕೃಷ್ಣ ಜಪವನ್ನು ಮಾಡಿ ಭಗವಂತನ ಆರಾಧನೆ ಮಾಡಿದ್ರೆ ಅಸಾಧ್ಯವಾದ್ದು ಯಾವುದಲ್ಲ, ಅಥವಾ ಸಾಧ್ಯವಾಗಿ ನನ್ನ ಕೈ ಬಿಟ್ಟು ಹೋಗುತ್ತೆ ಅಂತಕ್ಕಂಥ ಮಾತೂ ಇಲ್ಲ. ಎಲ್ಲವೂ ಅವನು ಕೊಡ್ತಕ್ಕಂಥದ್ದೇ. ಹಾಗಾಗಿ ದೈವಂ ಮಾನಸ ರೂಪೇಣ, ಕೃಷ್ಣನಿಗೆ ರಾಮ ಕೃಷ್ಣ ಇಬ್ಬರು ಯುಗ ಪುರುಷರು. ಅದರಿಂದ ಕೃಷ್ಣನಿಗೂ ವಿಶೇಷವಾದ ಮಾನ್ಯತೆ, ರಾಮನಿಗೂ ವಿಶೇಷವಾದ ಮಾನ್ಯತೆ. ಇವರಿಬ್ಬರನ್ನು ವಿಶೇಷವಾಗಿ ಹೃದಯದಲ್ಲಿಟ್ಟು ಆರಾಧನೆ ಮಾಡತಕ್ಕಂಥವನೇ ಮಾರುತಿ. ಹೀಗೆ ಒಂದೊಂದು ಮೂಲಾರ್ಥಗಳು ಬಹಳ ವಿಶೇಷವಾಗಿದೆ. ಅಂತಹ ವಿಶೇಷವಾದಂತಹ ಸಾನ್ನಿಧ್ಯಕ್ಕೆ ತಾವು ಬಂದಿದ್ದೀರಿ. ನಿಮ್ಮನ್ನು ನೋಡಿ ಬಹಳ ಸಂತೋಷ ನನಗಾಗಿದೆ. ಎಲ್ಲೆಲ್ಲೂ ಮತ್ತೊಮ್ಮೆ ವಿನಂತಿ, ನಮ್ಮ ಧರ್ಮ, ನಾವು ಮಾಡ್ತಕ್ಕಂಥ ಅನುಷ್ಠಾನ, ಜೊತೆಗೆ ಸಂಸ್ಕಾರ ಅಂತಕ್ಕಂಥ ಸಂಸ್ಕಾರದ ಮಾರ್ಗ ಲಕ್ಷಣಗಳು, ಹಾಗೆ ನಮ್ಮ ಮನೆಯ ಹೆಣ್ಣು ಮಕ್ಕಳು ಪ್ರತಿಯೊಬ್ಬರು ಸಹಿತ ಲಕ್ಷಣವಾಗಿ ಬಂದ ಸಮಸ್ಯೆ 100 ಇರಲಿ, ಏನೇ ಕಷ್ಟಗಳಿರಲಿ, ನಿಮ್ಮ ಹಸನ್ಮುಖಿ ಆ ನಗುಮುಖ ಇದೆಯಲ್ಲ, ಅದೊಂದೇ ನಿಮ್ಮ ಮನೆ ಕಾಪಾಡ್ತಕ್ಕಂಥದ್ದು. ಇವತ್ತು ನೀವು ಮನೆಯಲ್ಲಿ ಯಾರಾದರೂ ಒಂದು ಕಿಂಚಿತ್ತು ಕಣ್ಣ ನೀರಾಕಿ ಅಳಕ್ ಶುರು ಮಾಡಿದ್ರೆ ಇಡೀ ಮನೆ ನಂದಗೋಕುಲವಾಗಿರಬೇಕಾದಂಥ ಮನೆ ಮರಣ ಮೃದಂಗವಾಗುತ್ತೆ. ಅದರಿಂದ ಪ್ರತಿಯೊಬ್ಬರ ಕುಟುಂಬದಲ್ಲೂ ಹೆಣ್ಣುಮಕ್ಕಳು ಮೇಲ್ಗೈ, ಹೆಣ್ಣುಮಕ್ಕಳು ನಗ್ನಗ್ತಾ ಇರಬೇಕು. ಹಾಗಂತ ನನ್ನ TRP ಹೆಣ್ಮಕ್ಳು ಅಂತ ನಾನು ನಿಮ್ಮನ್ನು ಹೊಗಳ್ತಾ ಇಲ್ಲ. ನೀವು ಪ್ರತಿಯೊಬ್ಬರ ಮನೆಗಳಲ್ಲೂ, ನಿಮ್ಮ ಮನೆಗಳಲ್ಲಿ, ನಿಮ್ಮ ಆಸ್ಥಾನಗಳಲ್ಲಿ ನೀವು ನಗನಗ್ತಾ ಇದ್ದರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡಬಹುದು. 2 ದಿವಸ 3 ದಿವಸ ನಿಮಗೆ ಸಿಗದಿದ್ರು 4 ದಿವಸ ಖಂಡಿತ ನಿಮಗೆ ಸಿಗುತ್ತೆ. ನಿರಂತರವಾಗಿ 18 ದಿವಸ ನಾವು ಮೌನವೋ ಕೋಪವೋ ಮಾಡಿಕೊಂಡ್ರು ಪುರುಷರ ಸಾಮ್ರಾಜ್ಯ ಅಲ್ಲ, ಇದು ಹೆಣ್ಣುಮಕ್ಕಳ ಸಾಮ್ರಾಜ್ಯ. ಹಾಗೆ ಕೃಷ್ಣನಿಗೆ 16,000 ಜನ ಹೆಂಡತಿಯರು. ಹೇಗೆ? ಅದು ಮಾನಸ ಯಾತ್ರೆ. ಈ ಮನಸ್ಸಲ್ಲಿರ್ತಕ್ಕಂಥದ್ದು, ಆಂತರಿಕವಾಗಿರ್ತಕ್ಕಂಥದ್ದು ಮಾನಸ ಪೂಜೆಯಲ್ಲಿ ಸಾಕಷ್ಟು ವಿಧಿವಿಧಾನಗಳಿದೆ. ಇದೆಲ್ಲ ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಒಳ್ಳೆಯದಾಗಲಿ.
ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಸುಜ್ಞಾನ ದೀವಿಗೆಯ ಬೆಳಗುತ್ತ ಮನದಲ್ಲಿ ಅಜ್ಞಾನ ಕತ್ತಲೆಯ ಕಳೆದರು ಕ್ಷಣದಲ್ಲಿ. ಭಕುತರ ಮನೆಯ ಜ್ಯೋತಿ ತಾವಾದರು. ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಇನ್ನು ಈಗ ಬನ್ನಿ ಹೋಗೋಣ ವಿಜಯನಗರಕ್ಕೆ. ಯಾಕಂದ್ರೆ ಅಲ್ಲಿ ವಿಶೇಷವಾಗಿ ಆರೋಗ್ಯ ಹಬ್ಬವನ್ನ ಆಚರಿಸಲಾಗ್ತಿತ್ತು. ಅಂದ್ರೆ ಆರೋಗ್ಯ ಹಬ್ಬ ಹೆಸರಿನಡಿಯಲ್ಲಿ ವಿಶೇಷವಾದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಅರ್ಥಪೂರ್ಣವಾದ ಕಾರ್ಯಕ್ರಮ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ ಹಿರಿಯರು. ಹಾಗಾಗಿ ಅಲ್ಲಿ ಉಚಿತವಾಗಿ ಆರೋಗ್ಯ ತಪಾಸಣೆಯನ್ನ ಮಾಡಿಸಲಾಗಿತ್ತು. ಜೊತೆಗೆ ನಮ್ಮ ಗುರೂಜಿಯವರು ಕೂಡ ಹೋಗಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿದ್ರು. ಬನ್ನಿ ಆ ಕಾರ್ಯಕ್ರಮ ಹೇಗಿತ್ತು ಅಂತ ನೋಡ್ಬರೋಣ. ಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಕಷ್ಟ ನಷ್ಟಗಳ ಮನದ ತುಮುಲಗಳ ಕಷ್ಟ ನಷ್ಟಗಳ ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದು ನಮನ 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 ನಮನ. ಕಣ್ಣೀರು ಒರೆಸುವ ನೀತ ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ನೊಂದವರ ಕಣ್ಣೀರು ಒರೆಸುವ ನೀತ ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ಪಾದವ ನೀಡಲು ಪಾಪನಾಶವು ಅಭಯವ ನೀಡಲು ಆನೆಯ ಬಲವು. ಪಾದವ ನೀಡಲು ಪಾಪನಾಶವು ಅಭಯವ ನೀಡಲು ಆನೆಯ ಬಲವು. ಮಹರ್ಷಿಯೇ ನಿನಗಿದು ನಮನ. ಪ್ರತಿಯೊಬ್ಬ ಮನುಷ್ಯನಿಗೆ ಆರೋಗ್ಯ ಎಷ್ಟು ಮುಖ್ಯ ಅನ್ನುವುದನ್ನು ಮನವರಿಕೆ ಮಾಡೋಕ್ಕೋಸ್ಕರವಾಗಿ ಆರೋಗ್ಯ ಹಬ್ಬ ಅನ್ನುವಂಥ ವಿಶೇಷವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆಯನ್ನು ಹೊತ್ತು ನೀವು ಕರೆದಲ್ಲಿಗೆ ಬರತಕ್ಕಂಥ ವಿಶೇಷವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆರೋಗ್ಯದ ಬಗ್ಗೆ ನಮಗೆಲ್ಲರಿಗೂ ಕೂಡ ಕಾಳಜಿ ಇರಬೇಕು. ಆರೋಗ್ಯವನ್ನು ಹೇಗೆ ಸಂರಕ್ಷಣೆ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ನಮಗೆ ಅರಿವು ಇರಬೇಕು, ಜಾಗೃತಿ ಇರಬೇಕು. ಆ ಕೆಲಸವನ್ನು ಮಾಡೋದಕ್ಕೋಸ್ಕರವಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಆರೋಗ್ಯ ಹಬ್ಬದ ಪರಿಕಲ್ಪನೆ ಬಂದಿದೆ. ನಮ್ಮ ಋಷಿಮುನಿಗಳು, ನಮ್ಮ ಸನಾತನತೆ, ನಮ್ಮ ಪರಂಪರೆಯಲ್ಲಿ ಬಂದಿರತಕ್ಕಂಥ ಆಯುರ್ವೇದ, ಯೋಗ ಇವುಗಳ ಹಿನ್ನೆಲೆಯಲ್ಲಿ ಯಾವ ಪದ್ಧತಿಯ ಮೂಲಕವಾಗಿ ನಾವು ನಿಜಕ್ಕೂ ಕೂಡ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು, ಆ ಮೂಲಕವಾಗಿ ಹಬ್ಬವನ್ನ ಆಚರಿಸಬಹುದು, ಆರೋಗ್ಯ ಹಬ್ಬವನ್ನ ಆಚರಿಸಬಹುದು ಅನ್ನೋದಕ್ಕೋಸ್ಕರವಾಗಿ ಈ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಇದು ಕಳೆದ ಬಾರಿ ಪ್ರಪ್ರಥಮವಾದಂತಹ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಗುರುಗಳನ್ನ ವಿಶೇಷವಾಗಿ ನಾವು ಬರಮಾಡಿಕೊಂಡಿದ್ವಿ. ಇಡೀ ರಾಜ್ಯದ ಜನತೆ, ಹೊರ ರಾಜ್ಯದ ಜನತೆ ವಿಶ್ವವ್ಯಾಪಿಯಾಗಿ ಇವತ್ತು ಮಹರ್ಷಿ ಡಾಕ್ಟರ್ ಆನಂದ್ ಗುರೂಜಿಯವರನ್ನ ಎಲ್ಲರೂ ಒಪ್ಕೊಂಡಿದ್ದಾರೆ.
ನಮ್ಮ ಬಂಧುಗಳು, ನಮ್ಮ ಗುರುಗಳು, ನಮ್ಮ ಕುಟುಂಬದ ಸದಸ್ಯರು ಇವರೊಂದಿಗೆ ಮಾತಾಡಬೇಕು, ಇವರನ್ನ ಕಾಣಬೇಕು ಅಂತಕ್ಕಂಥ ಆ ಒಂದು ಕಾಳಜಿ ಇವತ್ತೇನಾದ್ರೂ ನಿಮ್ಮೆಲ್ಲರಲ್ಲಿ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಗುರುಗಳವರ ತಪಸ್ಸು ಮತ್ತು ಸಿದ್ಧಿ, ಅವರ ಮಾತುಗಳು, ಅವ್ರು ನೀಡ್ತಕ್ಕಂಥ ಸಾಂತ್ವನ, ಅವರ ತಪಸ್ಸು, ಅವರ ಸಿದ್ಧಿ, ಇವುಗಳ ಜೊತೆಗೆ ಆರೋಗ್ಯದ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನ ಪ್ರತಿ ಸಂಚಿಕೆಯಲ್ಲೂ ಹೊತ್ತು ತರ್ತಾರೆ. ನೀವು ನೋಡಿದ್ದೀರಿ ಇದನ್ನ. ವನಸಿರಿಗಳ ಬಗ್ಗೆ ಅವ್ರಿಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಜ್ಞಾನ ಏನಿದೆ, ಅವುಗಳ ಮೂಲಕವಾಗಿ ಯಾವ ರೀತಿಯಲ್ಲಿ ನಮ್ಮ ಆರೋಗ್ಯವನ್ನ, ನಮ್ಮ ಸುತ್ತಮುತ್ತಲು ಇರತಕ್ಕಂಥ ವನಸಿರಿಗಳನ್ನೇ ಬಳಸಿಕೊಂಡು ಆರೋಗ್ಯವನ್ನ ಸಂರಕ್ಷಣೆ ಮಾಡ್ಕೊಳ್ಬಹುದು ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನ, ಆ ಜ್ಞಾನವನ್ನ ಸಾರ್ವಜನಿಕರಿಗೆ ಅವರು ಹಂಚೋದ್ರ ಮೂಲಕವಾಗಿ ನಿಮ್ಮೆಲ್ಲರ ಹೃದಯಗಳಲ್ಲಿ ಅವರು ವಿಶೇಷವಾದ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಹಾಗಾಗಿ ಈ ಆರೋಗ್ಯ ಹಬ್ಬಕ್ಕೆ ಅವ್ರನ್ನ ಬರಮಾಡ್ಕೊಳ್ಳೋ ಹಿನ್ನೆಲೆಯಾದ್ರೂ ಇಷ್ಟೇ, ನಮಗೆ ನಿಮಗೆ ಆರೋಗ್ಯದ ಬಗ್ಗೆ ಮಾಹಿತಿ ಬೇಕು, ಆರೋಗ್ಯದ ಬಗ್ಗೆ ಅರಿವು ಬೇಕು, ಆರೋಗ್ಯದ ಬಗ್ಗೆ ಚಿಂತನೆ ಮೂಡಬೇಕು ಅಂತಂದ್ರೆ ಅದಕ್ಕೆ ನಾವುಗಳು, ನಮ್ಮ ವೈದ್ಯರು ಮಾತಾಡಿದ್ರೆ ಸಾಲದು. ಆ ಗುರು ಸ್ಥಾನದಲ್ಲಿ ಕುಳಿತು, ಆ ಗುರುಪೀಠದಲ್ಲಿ ಕುಳಿತು ತಮ್ಮ ತಪಸ್ಸು, ತಮ್ಮ ಸಿದ್ಧಿ, ತಮ್ಮ ಜ್ಞಾನ, ತಮ್ಮ ಚಿಂತನೆ, ಅವುಗಳ ಮೂಲಕವಾಗಿಯೂ ಕೂಡ ನಮ್ಮ ಆರೋಗ್ಯವನ್ನ ನಾವು ಹೇಗೆ ಕಾಪಾಡಿಕೊಳ್ಬೇಕು, ನಿತ್ಯ ಜೀವನದಲ್ಲಿ ಹೇಗೆ ಸುಖವಾಗಿರ್ಬೇಕು ಅಂತಕ್ಕಂಥ ಆ ಸೂತ್ರವನ್ನ ತಿಳಿಸ್ಕೊಡ್ಬೇಕು ಅಂತೇಳಿ ಈ ಆರೋಗ್ಯ ಹಬ್ಬದ 2ನೆಯ ಕಾರ್ಯಕ್ರಮಕ್ಕೂ ಕೂಡ ಅವ್ರನ್ನ ಆತ್ಮೀಯವಾಗಿ ನಾವು ಬರಮಾಡ್ಕೊಂಡಿದ್ದೇವೆ. ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಶೇಷವಾದ ಉದ್ದೇಶ ಹೊಂದಿದೆ ಈ ಕಾರ್ಯಕ್ರಮಕ್ಕೆ, ಈ ವೇದಿಕೆಗೆ ಅವ್ರನ್ನ ಬರಮಾಡ್ಕೊಳ್ಳೋದಕ್ಕೆ. ಇವತ್ತು ಮಹರ್ಷಿ ಡಾಕ್ಟರ್ ಆನಂದ್ ಗುರೂಜಿಯವರು ಎಲ್ಲಿ ಹೋದ್ರೂ ಕೂಡ ಅಲ್ಲಿ ಜನಸಂದಣಿ, ಅಪಾರವಾಗಿರ್ತಕ್ಕಂಥ ಜನಪ್ರೀತಿ, ಅಪಾರವಾಗಿರ್ತಕ್ಕಂಥ ಅಭಿಮಾನ. ನಾವು ಗುರುಗಳಿಗೆ ಅನೇಕ ಸಾರಿ ಹೇಳಿದ್ದೇನೆ, ಈ ಅಭಿಮಾನ, ಈ ಪ್ರೀತಿಗೆ ಮತ್ತೆ ನೀವೇನಾದ್ರೂ ಸಮಾಜಕ್ಕೆ ಕೊಡ್ಲೇಬೇಕು, ನೀವು ಕೊಡ್ಲೇಬೇಕು. ಹಾಗಾಗಿ ಇವತ್ತು ಅವರು ಅನೇಕ ಸಮಾಜಮುಖಿ ಚಟುವಟಿಕೆಯಲ್ಲಿ ತೊಡ್ಕೊಂಡಿದ್ದಾರೆ. ನನ್ನ ಮೇಲಿಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸವನ್ನ ಹೇಗೆ ತೀರಿಸಬೇಕು ಅಂತೇಳಿ ಬೇರೆ 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 ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕವಾಗಿ ಇಡೀ ರಾಜ್ಯ, ಹೊರ ರಾಜ್ಯದ ಜನರ ಮನೆಯನ್ನು ತಲುಪುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು. ಅದಕ್ಕೆ ನಮಗೆ ಎಲ್ಲೂ ಸ್ವಲ್ಪ ಸ್ವಾರ್ಥ ಇತ್ತು. ಕೇವಲ ನಾವು ಮಾತ್ರ ಸಂತೋಷವಾಗಿದ್ರೆ ಸಾಲದು, ನಮ್ಮ ರಾಜ್ಯದವರು ಅಥವಾ ಹೊರ ರಾಜ್ಯದವರು ಮಾತ್ರ ಸಂತೋಷವಾಗಿದ್ರೆ ಸಾಲದು. ಇಡೀ ವಿಶ್ವದ ಜನತೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಕಾರ್ಯಕ್ರಮಗಳೇನು, ಅವರ ಚಿಂತನೆಗಳೇನು, ಅವರ ಸಿದ್ಧಿ ಏನು, ಅವರ ಸಾಧನೆ ಏನು, ಯಾತಕ್ಕೋಸ್ಕರವಾಗಿ ಅವ್ರನ್ನ ಒಪ್ಕೊಳ್ಬೇಕಾಗಿದೆ ಅಂತಕ್ಕಂಥದ್ದನ್ನ ಇಡೀ ವಿಶ್ವಕ್ಕೆ ಅವರನ್ನ ಪರಿಚಯ ಮಾಡಿಕೊಡ್ಬೇಕು ಅಂತೇಳಿ ಒಂದು ವಿಶೇಷವಾಗಿರ್ತಕ್ಕಂಥ ವೆಬ್ಸೈಟ್ ಒಂದನ್ನ ನಮ್ಮ ಹರೀಶ್ ಅವರು ವಿಶೇಷವಾಗಿ ಸಿದ್ಧಪಡಿಸಿದ್ದಾರೆ. ಆ ವೆಬ್ಸೈಟ್ ಮೂಲಕವಾಗಿ ಇಡೀ ವಿಶ್ವದ ಜನತೆಗೆ ಭಾರತ ಜಗದ್ಗುರು ಆಗಬೇಕು ಅಂತಕ್ಕಂಥ ಕಲ್ಪನೆಯಲ್ಲಿ ಅವರ ಮುಖೇನ ಆ ಕಾರ್ಯಕ್ರಮವನ್ನು ಮಾಡೋದಕ್ಕೋಸ್ಕರವಾಗಿ ಆ ವೆಬ್ಸೈಟ್ ಅನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಹಾಗಾಗಿ ಇವತ್ತು ತಮ್ಮ ವಿಶೇಷವಾಗಿರ್ತಕ್ಕಂಥ ಚಿಂತನೆ, ಜ್ಞಾನಗಳ ಮೂಲಕವಾಗಿ ರಾಜ್ಯದಲ್ಲಿ ಹೊಸ ಆಂದೋಲನವೇನು ಮಾಡ್ತಾ ಇದ್ದಾರೆ, ಹೊಸ ವಿಶೇಷವಾಗಿರ್ತಕ್ಕಂಥ ಕ್ರಾಂತಿಯನ್ನೇನು ಮಾಡ್ತಾ ಇದ್ದಾರೆ, ಚಳವಳಿಯನ್ನೇನು ಮಾಡಿಕೊಟ್ಟಿದ್ದಾರೆ, ವಿಚಾರಗಳ ಮೂಲಕವಾಗಿ ಆಧ್ಯಾತ್ಮಿಕ ರೂವಾರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆ ಪರಮ ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರಿಗೆ ತಮ್ಮೆಲ್ಲರ ಪರವಾಗಿ ವಿಶೇಷವಾದ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿ, ಈ ಸಮಿತಿಯ ಸದಸ್ಯರು ಹಾಗೂ ಈ ಕಾರ್ಯಕ್ರಮ ವಿಶೇಷವಾಗಿ ಇಲ್ಲಿ ಸಂಘಟನೆ ಮಾಡಿರ್ತಕ್ಕಂಥವ್ರು ಮಂಜುನಾಥ್ ಅವರು ಮತ್ತು ನಮ್ಮ ನಗರಸಭಾ ಸದಸ್ಯರಿದ್ದಾರೆ, ರವೀಂದ್ರನಾಥ್ ಅವರಿದ್ದಾರೆ, ಹರೀಶ್ ಅವರಿದ್ದಾರೆ, ಎಲ್ಲರೂ ಗುರುಗಳಿಗೆ ಈಗ ಗುರುನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಆನಂತರ ಗುರುಗಳು ಮಾತನಾಡ್ತಾರೆ. ಎನಿತು ಜನ್ಮ ಪುಣ್ಯವೋ, ಎನಿತು ಜನ್ಮ ಭಾಗ್ಯವೋ, ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಎನಿತು ಜನ್ಮ ಪುಣ್ಯವೋ, ಎನಿತು ಜನ್ಮ ಭಾಗ್ಯವೋ, ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಯಾವ ದೇವರಿತ್ತ ವರವೋ, ಯಾರ ಆಶೀರ್ವಾದವೋ, ಯಾವ ದೇವರಿತ್ತ ವರವೋ. ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನವದ್ಭಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಭಕ್ತಾನಾಮೇಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ, ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಈ ಭಾಗದಲ್ಲಿ ಈ ಆರೋಗ್ಯದ ಹಬ್ಬಕ್ಕೆ ಆಗಮಿಸಿರ್ತಕ್ಕಂತಹ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ಎಲ್ಲರೂ ಸಹಿತ ಆಗಮಿಸಿದ್ದೀರಿ. ಬಹಳ ಸಂತೋಷ. ನೋಡಿ, ಇವತ್ತು ನೀವು ಇಲ್ಲಿ ಬಂದು ಈ ಆರೋಗ್ಯ ಹಬ್ಬಕ್ಕೆ ಪಾಲ್ಗೊಂಡು ನಡೀತಿರ್ತಕ್ಕಂತಹ ಈ ಸುಂದರವಾದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗಿಯಾಗಿ ನಮ್ಮ ಆರೋಗ್ಯಗಳನ್ನು ಸಮಂಜಸವಾಗಿಟ್ಕೊಂಡು ಈಗ ಪ್ರಸ್ತುತ ಈ ಕಲಿಯುಗದಲ್ಲಿ
ಅದರಲ್ಲೂ ಇವತ್ತಿನ ಕಾಲಧರ್ಮಕ್ಕೆ ಸಂಬಂಧಪಟ್ಟಂಗೆ ಆರೋಗ್ಯ ಬಹಳ ಮುಖ್ಯ. ಎಲ್ಲೆಲ್ಲೂ ಅನಾರೋಗ್ಯ ಅಂತಕ್ಕಂತಹದ್ದು ತಾಂಡವಾಡ್ತಾ ಇದೆ. ಅನಾರೋಗ್ಯ ತಾಂಡವಾಡ್ತಕ್ಕಂತಹ ಈ ಕಾಲದಲ್ಲಿ ನಮ್ಮ ಹಿಂದಿನಿಂದ ಬಂದಿರತಕ್ಕಂತಹ ಪರಂಪರಿತವಾಗಿ ಬಂದಿರತಕ್ಕಂತಹ ಆಯುರ್ವೇದಿಕ್ ಅಂದರೆ ಗಿಡಮೂಲಿಕೆಗಳು, ವನಸಿರಿಗಳು, ನನ್ನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಬಾರಿ ತಿಳಿಸ್ಕೊಡ್ತಾ ಇರ್ತೇನೆ ನಾನು. ವನಸಿರಿಗಳ ವಿಶೇಷತೆ ಏನಿದೆ, ಆ ವನಸಿರಿಗಳನ್ನ ನಾವು ಹೇಗೆ ಉಪಯೋಗಿಸ್ಕೋಬೇಕು, ಹಣದ ಕೊರತೆಯೋ ಅಥವಾ ಪ್ರೀತಿ ವಿಶ್ವಾಸದ ಕೊರತೆಯೋ ಅಥವಾ ನಮಗೇನಾಗಿದೆ ಆಗಿರ್ತಕ್ಕಂತಹ ರೋಗ ರುಜಿನಗಳನ್ನ ತೋರಿಸ್ಲಿಕ್ಕೆ ನನ್ನ ಪರಿಸರದಲ್ಲಿರ್ತಕ್ಕಂತಹ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ತಂದೆ ತಾಯಂದಿರು ಯಾರೊಬ್ಬರು ನಮ್ಮನ್ನು ಕೈ ಹಿಡಿಲಿಲ್ಲ ಅಂದಾಗ್ಲೂ ಸಹಿತ ನಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂತಹ ವನಸಿರಿಗಳಿಂದ ನಮ್ಮ ಆರೋಗ್ಯವನ್ನು ಗುಣಪಡಿಸ್ಕೋಬಹುದು. ಅದರಲ್ಲೂ ಇಲ್ಲಿ ನಡೀತಾ ಇರ್ತಕ್ಕಂಥ ಆಯುಷ್ ಲೈಫ್ ಕಾಮ್ ಅಂದರೆ ಇವರು ಸಹಿತ ಬಹಳ ಶ್ರಮಪಟ್ಟು ಎಲ್ಲ ಕಡೆ ಆರೋಗ್ಯದ ಹಬ್ಬ ಅಂತಕ್ಕಂಥದ್ದನ್ನು ಆಚರಣೆ ಮಾಡ್ತಿದ್ದಾರೆ. ಆರೋಗ್ಯ, ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಆರೋಗ್ಯವಾಗಿದ್ದು ನೀವು ಸದಾಕಾಲ ಹಸನ್ಮುಖಿಯಾಗಿ ನಗನಗ್ತಾ ಇದ್ದರೆ ಈ ಎಲ್ಲ ಹಬ್ಬಗಳಿಗೂ ನೀವು ಭಾಗವಹಿಸ್ತೀರಿ. ನಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಆದರೆ, ನಾವು ದಿನ ಸುಸ್ತಾಗಿ ನಮ್ಮ ಮುಖದಲ್ಲಿರ್ತಕ್ಕಂತಹ ಕಾಂತಿ ವರ್ಚಸ್ಸನ್ನ ಕಳ್ಕೊಂಡ್ರೆ ನಾವು ಯಾವ ಹಬ್ಬನ ಆಚರಣೆ ಮಾಡ್ಲಿಕ್ಕಾಗತ್ತೆ? ಈ ಒಂದು ಆರೋಗ್ಯ ಹಬ್ಬ ಬಹಳ ಅರ್ಥಪೂರ್ಣವಾಗಿ ಬಹಳಷ್ಟು ವಿಶೇಷವಾಗಿ ನಡೆಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಿಂದ ಆದರೂ, ಈ ಒಂದು ಧರ್ಮದ ರಥದಿಂದಲಾದರೂ, ಆ ಧರ್ಮದ ರಥವನ್ನು ದರ್ಶನ ಮಾಡೋದ್ರಿಂದಲೇ ಅವರ ಪಾಪಕರ್ಮಗಳು ದೂರವಾಗಬೇಕು, ಸದಾಕಾಲ ನಗನಗ್ತಾ ಇರಬೇಕು. ಅಂತಹ ಒಂದು ಕಾಯಕವಾಗಲಿ ಅಂತ ನಾನು ಅಂದ್ಕೊಳ್ತೇನೆ. ಯಾಕೆಂದ್ರೆ ಗರ್ಭಗುಡಿಯಲ್ಲಿಲ್ಲ ದೇವರು, ನಿಜವಾದ ದೇವರೆಲ್ಲಿದ್ದಾನೆ? ನಿಮ್ಮ ಹೃದಯದಲ್ಲಿದ್ದಾನೆ. ನೀವೇ ನಮಗೆ ಕಾಣಿಸುವಂತಹ ಪ್ರತ್ಯಕ್ಷ ದೇವರು. ನೀವು ಸದಾ ನಗನಗ್ತಾ ಇರಬೇಕು, ನೀವೆಲ್ಲ ತೃಪ್ತಿಯಾಗಿರಬೇಕು. ನೀವು ಎಷ್ಟು ಹಸನ್ಮುಖಿಯಾಗಿ ನಗನಗ್ತಾ ಇವತ್ತು ನಾವು ಚೆನ್ನಾಗಿದ್ದೀವಿ ಅಂದ್ರೆ ಪ್ರತಿಯೊಬ್ಬರಿಗೂ ಸಹಿತ ಅದೇ ಯಶಸ್ಸಾಗ್ತಕ್ಕಂಥದ್ದು. ಅದಕ್ಕೆ ಪ್ರತಿಯೊಬ್ಬರ ಮನಸ್ಸಲ್ಲೂ ನಗುಮುಖ ಬೇಕು. ಹಾಗೆ ಈ ಒಂದು ಆರೋಗ್ಯ ಹಬ್ಬನ್ನ ಬಹಳ ವಿಶೇಷವಾಗಿ ಅರ್ಥಗರ್ಭಿತವಾಗಿ ಚೆನ್ನಾಗಿ ನಡೆಸ್ತಾ ಇದ್ದೀರಿ. ಹಾಗೆ ನಮ್ಮ ಸ್ವಾಮಿಯವರು ಅವರು ಸಹಿತ ಸಾಕಷ್ಟು ವಿಧಿವಿಧಾನಗಳಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡಿಕೊಂಡು ಇವತ್ತಿಗೂ ಹೇಳಬೇಕಂದ್ರೆ ಇಂತಹ ಕಾರ್ಯಕ್ರಮಗಳಿಗೆ, ಧಾರ್ಮಿಕ ಕಾರ್ಯಕ್ರಮ, ಆರೋಗ್ಯ ಹಬ್ಬಕ್ಕೆ ಒಂದು ಹೆಜ್ಜೆ ಮುಂದೆ ಇರತಕ್ಕಂಥ ನನ್ನ ಆತ್ಮೀಯರಾದಂಥ ಸ್ವಾಮಿಯವರು. ಇನ್ನು ತಾವೆಲ್ಲರೂ ಬಂದಿದ್ದೀರಿ. ಬಹುಶಃ ಬೆಳಗ್ಗೆಯಿಂದ ಎಲ್ಲ ಥರ ಟೆಸ್ಟ್ಗಳು ನಡೆದಿದೆ. ಹಾಗೆ ಇವತ್ತು ಇವರಿಟ್ಟಿರ್ತಕ್ಕಂಥ ಒಂದು ಹೆಜ್ಜೆ ಏನು ಮುಂದಿಟ್ಟಿದ್ದಾರೆ, ಮುಂದಿನ ದಿನದಲ್ಲಿ ಇವತ್ತು ನೀವು ಬರೀ ಟೆಸ್ಟಿಂಗ್ ಮಾತ್ರ ಮಾಡಿಸಿರಬಹುದು, ಆದಷ್ಟು ಬೇಗ ನಮ್ಮ ಮಹರ್ಷಿ ವಾಣಿ ಕಾರ್ಯಕ್ರಮದ ಮುಖಾಂತರ ನಾನು ತಿಳಿಸ್ಕೊಡ್ತಾ ಇರತಕ್ಕಂತಹ ವನಸಿರಿಗಳ ಬಗ್ಗೆ, ಅದರಿಂದ ಮತ್ತಷ್ಟು ಉಪಯೋಗ ಆಗೋ ತರಹ ನನ್ನ ಆತ್ಮೀಯರಾದಂತಹ ಹರೀಶ್ ಅವರನ್ನ ಮಾತಾಡಿ ಬೇಕಾದಂತಹ ವನಸಿರಿಗಳನ್ನು ಆದಷ್ಟು ನಮ್ಮ ಪರಿಸರದಲ್ಲಿರ್ತಕ್ಕಂಥ ವನಸಿರಿಗಳಿಂದ ಸಂಗ್ರಹಣೆ ಮಾಡಿರ್ತಕ್ಕಂಥ ಸೂಕ್ತವಾದಂತಹ ವೈದ್ಯಕೀಯ, ಅದಕ್ಕೆ ಬೇಕಾದಂತಹ ಮೆಡಿಸಿನ್ಸ್ ಏನಿದೆ, ಔಷಧಿಗಳನ್ನು ಉಚಿತವಾಗಿ ಕೊಡ್ಲಿಕ್ಕಾಗಿ ಅದಕ್ಕೆ ಅದರದೇ ಆದಂತಹ ಒಂದು ಸಾಧನೆ ಮಾಡಬೇಕು ಅಂತ ನಮ್ಮ ಆಶ್ರಮದಲ್ಲಿ ಇದರ ಒಂದು ತಯಾರಿ ನಡೀತಾ ಇದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರವೂ ಬೇಕು. ಈ ಆಶ್ರಮದಲ್ಲಿ ತಯಾರಾಗ್ತಾ ಇರತಕ್ಕಂತಹ ವನಸಿರಿಗಳನ್ನ ಅಲ್ಲಿ ನಾವು ಅದಕ್ಕೆ ಬೇಕಾದಂತಹ ಔಷಧಿಗಳು ಏನಿದೆ ಮುಂದಿನ ದಿನದಲ್ಲಿ ಆಯುಷ್ ಲೈಫ್ ಅವರನ್ನ ಜೊತೆಲಿಟ್ಕೊಂಡು ಅವರಿಗೆ ನಮ್ಮ ವನಸಿರಿಗಳನ್ನ ಸಪ್ಲೈ ಮಾಡಬೇಕು, ಕೊಡಬೇಕು, ಕೊಟ್ಟು ನಿಮ್ಮೆಲ್ಲರ ಮಗು ಸೇರಿಸುವಂತಹ ಕೆಲಸ ಆಗಬೇಕು ಅನ್ನೋ ಒಂದು ಮಹದಾಸೆ ನಂದಿದೆ. ಆ ಸಂಕಲ್ಪವನ್ನು ಸಹಿತ ನಾನು ಮಾಡಿದ್ದೇನೆ. ಯಾಕೆಂದ್ರೆ ನಾನು ತೋರಿಸುವಂತಹ ವನಸಿರಿಗಳು ತುಂಬಾ ದೂರ ಬಾರ ಹುಡುಕೊಂಡು ಹೋಗುವಂಥದ್ದಿಲ್ಲ, ಎಲ್ಲ ನಮ್ಮ ಪರಿಸರದಲ್ಲೇ ಇರತಕ್ಕಂತಹ ವನಸಿರಿಗಳಿದೆ. ಅಂತಹ ವನಸಿರಿಗಳಿಂದಲೇ ನಮ್ಮ ಕಾಯಕ ಮಾಡ್ಕೋಬೇಕು, ನಮ್ಮ ಆರೋಗ್ಯನ ಸರಿಪಡಿಸ್ಕೋಬೇಕು. ಅಂತಹದ್ದೇ ಆದಂತಹ ಒಂದು ವಿಶೇಷವಾದಂತಹ ವನಸಿರಿನ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಪ್ರತಿದಿನ ಬೆಳಿಗ್ಗೆ ಎದ್ದು ಆಚೆ ಬರ್ಬೇಕಾದ್ರೆ ದೇಹ ಆಯಾಸವಾಗಿ ತುಂಬಾ ಸುಸ್ತಾಗ್ತಾ ಇದೆ, ನನ್ನ ಕೈಲಿ ಆಗ್ತಾ ಇಲ್ಲ, ಆಫೀಸ್ಗೆ ಹೋಗೋ ಕಾಲ, ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲ, ಅಥವಾ ಏನೋ ಹೊಟ್ಟೆಗೆ ಸಂಬಂಧಪಟ್ಟದ್ದು, ದೇಹದಲ್ಲಿರ್ತಕ್ಕಂಥ 72,000 ನರನಾಡಿಗಳಲ್ಲೂ ಸಹಿತ ರಕ್ತ ಚಲನ ಎಲ್ಲೋ ಸ್ವಲ್ಪ ವ್ಯತ್ಯಾಸ ಆದರೆ ಮನುಷ್ಯನ ಒಂದು ರೀತಿ ನೀತಿ ಸಮಂಜಸವಾಗುವುದಿಲ್ಲ. ಅಂತಹ 72,000 ನರನಾಡಿಗಳು ಸಹಿತ ಚುರುಕಾಗಿರಬೇಕಾದ್ರೆ ನಮ್ಮ ಮನೆಯಲ್ಲಿರ್ತಕ್ಕಂತಹ ವೈದ್ಯಕೀಯ ಅಂತಹ ಔಷಧಿಗಳನ್ನ ನಾವು ಉಪಯೋಗಿಸ್ಬೇಕು. ಅಂತಹ ಒಂದು ಮಹತ್ವವಾಗಿರ್ತಕ್ಕಂಥ ಔಷಧಿ ಯಾವುದು? ಒಂದು ತುಳಸಿ ದಳ, ಎರಡನೇದು ಕಾಳುಮೆಣಸು, ಮೂರನೇದು ಒಂದು ಕಲ್ಲುಪ್ಪು, ನಾಲ್ಕನೇದು ಒಂದು ಬೇವಿನೆಲೆ, ಐದನೇದು ಒಂದು ಹನಿ ಜೇನುತುಪ್ಪ. ಇದಿಷ್ಟನ್ನು ಮಿಶ್ರಣ ಮಾಡಿ ಯಾರೊಬ್ಬರು ಪ್ರತಿದಿನ ಬೆಳಗ್ಗೆ ಎದ್ದು ಒಂದೆರಡು ಡ್ರಾಪ್ ಅಷ್ಟು ನಾಲಿಗೆ ಮೇಲೆ ಹಾಕೊಳ್ತಿರೋ ಅದು ದಿವ್ಯಾಔಷಧ ಮತ್ತು ಅಮೃತಕ್ಕೆ ಸಮಾನ. ನರನಾಡಿಗಳಲ್ಲಿ ರಕ್ತ ಚಲನೆ ಸಮಂಜಸವಾಗುತ್ತೆ. ಎಂಥದ್ದಾದ್ರೂ ಸಹಿತ ಇವತ್ತಿನ ದಿವಸ ಎಲ್ಲೋದ್ರೂ ಎ ಸಿ ಕಾರು ಅಥವಾ ಡೈರೆಕ್ಟಾಗಿ ಆಫೀಸಲ್ಲಿ ಹೋಗಿ ಕೂತ್ಕೊಳ್ತಕ್ಕಂಥದ್ದು, 10 ಹೆಜ್ಜೆ ನಡಿಲಿಕ್ಕೂ ಆಗ್ತಾ ಇಲ್ಲ, ಯಾರೂ ಓಡಾಡ್ತಾ ಇಲ್ಲ. ಯಾವಾಗ ದೇಹದಲ್ಲಿ ನರನಾಡಿಗಳು ಸಮಂಜಸವಾಗಿ ಕೆಲಸ ಮಾಡಲ್ವೋ ಆಗ ಮನುಷ್ಯನಿಗೆ ಅನಾರೋಗ್ಯವಾಗ್ತಕ್ಕಂಥದ್ದು ಸಹಜ. ಅಂತಹ ಅನಾರೋಗ್ಯನ ಸರಿಪಡಿಸ್ಲಿಕ್ಕಾಗಿ ಈ ಒಂದು ಔಷಧಿಯನ್ನ, ಅಮೃತಕ್ಕೆ ಸಮಾನವಾಗಿರ್ತಕ್ಕಂತಹ ಔಷಧಿಯನ್ನ ಉಪಯೋಗಿಸಿ ಖಂಡಿತ ಒಳ್ಳೆಯದಾಗತ್ತೆ. ಆದರೂ ಈ ಬಿಸಿಲಲ್ಲಿ ನಿಮ್ಮನ್ನು ನೆನೆಸ್ಕೊಂಡು ಜಾಸ್ತಿ ಹೊತ್ತು ಮಾತಾಡೋದಕ್ಕೆ ನನಗೂ ಸಾಧ್ಯವಿಲ್ಲ. ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಮತ್ತೊಂದು ಒಳ್ಳೆ ಕಾರ್ಯಕ್ರಮನ ಮಾಡೋಣ.
ಆ ಕಾರ್ಯಕ್ರಮಕ್ಕೆ ನನ್ನ ಆತ್ಮೀಯರನ್ನು ಈಗಲೇ ನಾನು ತಿಳಿಸಿ ಮಾತಾಡಿ ಈ ಕಾರ್ಯಕ್ರಮ ಇನ್ನಷ್ಟು ಅದ್ಧೂರಿಯಾಗಿ ಸಂಜೆ ವೇಳೆ ಸೂರ್ಯಾಸ್ತಮ ಕಾಲದಲ್ಲಿ ನಡೆಯೋ ಕಾರ್ಯಕ್ರಮ ಆಗಲಿ. ನಾನು ನಿಮ್ಮೊಂದಿಗೆ ಇನ್ನೊಂದು 2 ಗಂಟೆಗಳ ಕಾಲ ಸಾಕಷ್ಟು ಹೊತ್ತಿರ್ತೀನಿ. ಆದರೂ ನನ್ನನ್ನು ನೀವು ಮಾತಾಡಲೇಬೇಕು ಅಂತನ್ನೋರು ಯಾವುದಾದ್ರು ಒಂದು 5 ವಿಷಯಗಳನ್ನು ಮಾತ್ರ, ಆ ವಿಷಯ ಎಲ್ಲರಿಗೂ ಸಮಂಜಸವಾಗಿರಬೇಕು, ಎಲ್ಲರಿಗೂ ಅನ್ವಯಿಸಬೇಕು, ಅಂಥ ವಿಷಯಗಳಿಗೆ 5 ಜನಕ್ಕೆ ಮಾತ್ರ ಅವಕಾಶ ತಗೊಳ್ಳಿ. ಮತ್ತೆ ಪುನಃ ನಾನು ನಿಮ್ಮನ್ನು ಮಾತಾಡ್ತೇನೆ. ಹಾ ಹೇಳಿಪ್ಪ. ನನ್ ಮಗ ಅವಿನಾಶ್ ಅಂತೇಳಿ, ಅವನಿಗೆ 28 ವರ್ಷ ಆಗಿದೆ. ನರ್ವಸ್ ವೀಕ್ನೆಸ್ ಆಗಿ ಅವನು ನಡೆಯೋದಕ್ಕೆ ಮಾತಾಡಕ್ಕೆ ಒಂದ್ ಸ್ವಲ್ಪ ತೊದಲು ಮಾಡ್ತಾನೆ. ಅವನು ಮುಂದಿನ ಜೀವನ ಹೇಗಿರುತ್ತೆ ಅಂದ್ಬಿಟ್ಟು ನನ್ ಮಗ ನನ್ ಪಕ್ಕದಲ್ಲೇ ಇದ್ದಾನೆ. ನಾನ್ ನಿಮ್ ಜೊತೆಲೆ ಅವ್ರಿಗೆ ಮೈಕ್ ಕೊಡಿ. ಹಲೋ ಹಲೋ, ನನ್ನ ಹೆಸರು ಅವಿನಾಶ್. ಮುಂದಿನ ಜೀವನ ಏನ್ ಕೊಡ್ಲಿ? ಅವಿನಾಶ್ ಜೀವನ ಮುಂದೆ ಹೇಗೆ ಅನ್ನೋದು ಅವನ ಮಾತು. ಕೇಳಿಸ್ಕೊ, ಗುರುಗಳು ಮಾತಾಡ್ತಾರೆ. ಅವಿನಾಶ್ ಸ್ವರತರಂಗದಲ್ಲಿ ಅವನು ಖಂಡಿತ ಇನ್ನಷ್ಟು ಅಭಿವೃದ್ಧಿ ಆಗ್ತಾನೆ. ಆದರೆ ಅದಕ್ಕೆ ಸಂಬಂಧಪಟ್ಟತಕ್ಕಂತಹ ಔಷಧಿಗಳು ಅವನಿಗೆ ಬೇಕು. ಆ ಔಷಧಿ ನಮ್ಮ ಆಯುಷ್ ಲೈಫಲ್ಲಿದೆ. ಈ ಔಷಧಿನ ಏನು ಕೊಡಬೇಕು ಅನ್ನೋದನ್ನು ನಾನು ಅವ್ರಿಗೆ ತಿಳಿಸ್ತೀನಿ, ನಿಮಗೂ ಈಗ ತಿಳಿಸ್ತಾ ಇದ್ದೀನಿ. ಪ್ರತಿ ದಿವಸ ಬಜೆ, ತುಳಸಿ ದಳ, 1 ಏಲಕ್ಕಿ, ಸ್ವಲ್ಪ ಶುಂಠಿ, ಜೇನುತುಪ್ಪ, ಇದಿಷ್ಟನ್ನು ಸಹಿತ ಮಿಶ್ರಣ ಮಾಡಿ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಕೊಡಿ. ಖಂಡಿತ ಅವನು ಇಂಪ್ರೂವ್ಮೆಂಟ್ ಆಗ್ತಾನೆ. ಮತ್ತೆ ಪ್ರತಿ ದಿವಸ ಆತನಿಗೆ ಸಂಬಂಧಪಟ್ಟಂತಹ ಆಯಿಲ್ ಏನಿದೆ ಮೈಗೆ ಹಚ್ಚುವಂಥದ್ದು, ಸ್ವಲ್ಪ ಫಿಸಿಯೋಥೆರಪಿ ಬೇಕು. ಆತನ ನರನಾಡಿಗಳು ಬಿಗಿಯೋದ್ರಿಂದ ಹೆಚ್ಚು ಆತನಿಗೆ ಸ್ವಲ್ಪ ಎಕ್ಸಸೈಸ್ ಬೇಕಾಗತ್ತೆ, ಅದನ್ನು ಮಾಡಿಸಿ. ಆದರೂ ಬಹಳ ಅದೃಷ್ಟವಂತನಿದ್ದಾನವನು. ಅವನಲ್ಲಿರ್ತಕ್ಕಂಥ ಸಮಸ್ಯೆ ಎಷ್ಟೋ ಮೇಲಾಗಿದ್ದಾನು. ಮೊದಲು ಕಂಪೇರ್ ಮಾಡಿದ್ರೆ ಈಗ ಬಹಳಷ್ಟು ಬದಲಾಗಿದ್ದಾನೆ. ಅದಕ್ಕೆ ಆಧಾರ ಎಂಬಂತೆ ಅವನ ಹೊಟ್ಟೆ ಮೇಲೆ ಒಂದು ಕಪ್ಪು ಮಚ್ಚೆ ಆಧಾರ ಸಹಿತ ಇದೆ. ಇದೆಯಮ್ಮ, ಮೈಕ್ ತಗೊಳ್ಳಿ. ಅವನು ಹೊಟ್ಟೆ ಮೇಲೆ ಒಂದು ಕಪ್ಪು ಇದು ಇತ್ತು, ಮೊದ್ಲು ಬಿಳಿದಿತ್ತು, ಸ್ವಲ್ಪ ಕಪ್ಪು ಆಗಿದೆ ಈಗ. ಈಗ ಪ್ರಸ್ತುತ ಈಗ ನೋಡಿದ್ರೆ ಅವನ ಹೊಟ್ಟೆ ಮೇಲೆ ಕಪ್ಪು ಮಚ್ಚೆ ಆಧಾರ ಇದೆ. ಹೌದು, ಅದಿರೋದ್ರಿಂದ ಅವನು ಗುಣ ಆಗ್ತಾನೆ ಅಂತ ನಾನು ನಿಖರಪಡಿಸ್ತಾ ಇದ್ದೇವೆ. ಆಯ್ತು. ನಾನು ಹೇಳಿರ್ತಕ್ಕಂಥ ಮೆಡಿಸಿನ್ ಕೊಡಿ. ಅದಕ್ಕೆ ತತ್ಸಮಾನವಾಗಿ ನಮ್ಮ ಆತ್ಮೀಯರು ಹೇಳ್ತಕ್ಕಂಥ ಕೆಲವು ಔಷಧಿ ಕ್ರಮಗಳಿದೆ, ಅದನ್ನು ಉಪಯೋಗಿಸಿ. ಸ್ವಲ್ಪ ಒಳ್ಳೇದಾಗ್ಲಿ. ಮದ್ವೆ ಮಾಡ್ಬೇಕು ಅಂತ ತಂದಿದೀವಿ ಇದನ್ನ. ಅವನ ಮತ್ತೊಂದ್ಸತಿ ಮಾತಾಡೋಣ. ಫಸ್ಟ್ ಅವನ ಆರೋಗ್ಯದ ಗುಣಪಟ ಆಯ್ಕೆ ಅಂದ್ರೆ, ಒಂದು ಹೆಣ್ಣಿನ ಜೀವನ ಒಂದು ಪುರುಷ ನಡೆ ಇಡಬೇಕಾದ್ರೆ ಅವನು ಯೋಗ್ಯವಾಗಿ ತನ್ನ ಹೆಂಡತಿ ನಾನು ಸಮರ್ಸ್ಕೊಂಡು ತಾನು ಸುಧಾರಣೆ ಮಾಡ್ತೀನಿ ಅನ್ನೋ ಶಕ್ತಿ ಅವನು ಬರಬೇಕು. ಆ ಚೈತನ್ಯಕ್ಕೆ ಸ್ವಲ್ಪ ದಿವಸ ತಾವು ಕಾಯ್ಬೇಕು. ಖಂಡಿತ ಒಳ್ಳೇದಾಗತ್ತೆ. ಸ್ವಾಮೀಜಿ, ನನ್ನ ಹೆಸರು ಭಾಗ್ಯಲಕ್ಷ್ಮಿ ಅಂತ. ನನ್ನ ಮಗಳು ಮೇಘನ ಅಂತ. ಇವಳು ಹುಟ್ಟಿದಾಗ್ಲಿಂದಾನು ಮೆಂಟಲಿ ರಿಟಾರ್ಡ್. ಭಗವಂತ ಕೊಟ್ಟಿರ್ತಕ್ಕಂತಹ ಈ ತೀರ್ಮಾನನ ಯಾರು ತಪ್ಪಿಸ್ಲಿಕ್ಕಾಗೋದಿಲ್ಲ. ಆದರೆ ಒಂದು ಮಗು ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಳ್ಳೋದಕ್ಕೆ ಒಂದು ವಿಧಿ ಇದೆ ತಾಯಿ. ಪೂರ್ತಿ ಸ್ಪಷ್ಟತೆ ಮಾಹಿತಿ ಆ ಮಗು ಸ್ಪಷ್ಟವಾಗಿ ಮಾತಾಡ್ತಕ್ಕಂಥದ್ದಾಗ್ಲಿ, ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ತಕ್ಕಂಥದ್ದಾಗ್ಲಿ ಸ್ವಲ್ಪ ಕಷ್ಟನೇ. ಆದರೂ ಹೆಣ್ಣು ಮಕ್ಕಳಾದ್ರಿಂದ ಹೇಳ್ತಕ್ಕಂತಹ ವೈದ್ಯಗಳನ್ನು ಪೂರ್ಣ ನೀವು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಆ ವನಸಿರಿಗಳು ಸಹಿತ ನೀವು ತಂದು ಕೆಲಸ ಮಾಡ್ಲಿಕ್ಕೆ ಕಷ್ಟ ಆಗ್ಬಹುದು. ಆದರೂ ಆ ಮಗುಗೆ ತಕ್ಕನಾದಂತಹ ಮೆಡಿಸಿನ್ಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಕೊಡ್ಲಿಕ್ಕೆ ಪ್ರಯತ್ನಿಸ್ತೇನೆ, ತರಿಸ್ಲಿಕ್ಕೆ ಪ್ರಯತ್ನಿಸ್ತೇನೆ. ಅದಕ್ಕೆ ನಮ್ಮ ಆತ್ಮೀಯರು ಹರೀಶ್ ಇದ್ದಾರೆ, ಅವರೊಂದಿಗೆ ನಾನು ಸೇರಿಸೋದಕ್ಕೆ ಪ್ರಯತ್ನಿಸ್ತೇನೆ. ಆದರೂ ಆ ಮಗುನ ನೀವು ದಿನ ಕಳೆದಂಗೂ ಬಹಳ ಜಾಗರೂಕತೆಯಾಗಿ ನೋಡ್ಕೋಬೇಕು. ಈಗಲೇ ಸಾಕಷ್ಟು ನೋಡ್ತಿದ್ದೀರಿ. ಯಾಕೆಂದ್ರೆ ನೀವು ಸಂರಕ್ಷಣೆ ಮಾಡಿದಂಗೆ ಮಕ್ಕಳನ್ನ ಬೇರೆಯವ್ರು ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಪ್ರತಿ ದಿವಸ ಅದನ್ನು ಹೆಗಲ ಮೇಲೆ ಹಾಕೊಂಡೇ ಓಡಾಡಬೇಕು ನೀವು. ಅದಕ್ಕೆ ಅಂತ ನೀವು ಒಬ್ಬರಾಗಿ ನಿಂತ್ಕೊಳ್ಳಬೇಕು. ಒಳ್ಳೇದಾಗ್ತಿದೆ ಮಾಡಿ. ನೀವು ದೇವ್ರ ಪೂಜೆ ಮಾಡೋದಕ್ಕಿಂತ ದೇವ್ರ ಪೂಜೆ ನಿಮ್ಗೆ ಅವಶ್ಯಕತೆ ಇಲ್ಲ. ಇದೇ ದೇವರು, ಈ ದೇವ್ರನ್ನ ಸುಧಾರಣೆ ಮಾಡಿದ್ರೆ ಸಾಕು. ಪ್ರತಿನಿತ್ಯ ಅನುಷ್ಠಾನ ಮಾಡಿದಷ್ಟೇ ಪುಣ್ಯ. ಒಳ್ಳೇದಾಗ್ಲಿಮ್ಮ. ಅದಕ್ಕೆ ಬೇಕಾದ ಮೆಡಿಸಿನ್ ಸದ್ಯದಿಂದಲೇ ನಾನು ಕೊಡಿಸ್ತೇನೆ. ನಾನು ಇದಕ್ಕೆ ಹೇಳ್ತೇನೆ ತಾಯಿ. ಒಳ್ಳೇದಾಗ್ಲಿ. ಹಲೋ, ನನ್ನ ಮಗ ಇಲ್ಲಿ 10 ವರ್ಷ ಆಯ್ತು. ನಮ್ಮ ಮನೆಗೆ ಬರಲಿಲ್ಲ. ಅವನು ಏನಾದ ಎತ್ತಾದ ಏನು ಅಂತ ಗೊತ್ತಾಗಲಿಲ್ಲ. ಅದರಿಂದ ಏನಾದರೂ ಮಾಡಿ ನೀವು ಕರೆಸ್ಬೇಕು ಅಂತ ಅಂದ್ಬಿಟ್ಟು ನಾನು ಕೇಳ್ಕೊತಾ. ಸ್ವಾಮಿ, ನಿಮ್ಮ ಮಗನ ಫೋಟೋ ಕಳಿಸಿದ್ರ ನಮಗೆ? ಫೋಟೋ ಇದೆಯಾ ನಿಮ್ಮ ಹತ್ರ? ಮತ್ತೆ ಆಧಾರ ಏನಾರು ಬೇಕಲ್ಲಪ್ಪ? ಸ್ವಾಮಿ, ಅವನು ಇದಾನೆ ಬೆಂಗಳೂರಲ್ಲಿ. ಅವ್ರ ಅಪ್ಪನ ಮೇಲೆ ಜಗಳ ಮಾಡ್ಕೊಂಡಿದ್ದಾನೆ ಸ್ವಾಮಿ, ಅಷ್ಟೇ. ಬರಲ್ಲ ಅಂತಾನೆ ಅಷ್ಟೇ. ಜಗಳ ಮಾಡಿಕೊಂಡು ತಂದೆಯನ್ನು ಮಾತಾಡ್ತಿಲ್ಲ. 10 ವರ್ಷ ಆಯ್ತು ಸ್ವಾಮಿ. ನಿಮ್ಮ ಮನೆ ದೇವರ ಹೆಸರು ಹೇಳಿ ಸ್ವಾಮಿ. ರಾಯ್ರೆ, ನಿಮ್ಮ ಮನೆ ದೇವರ ಹೆಸರು ಹೇಳಿ.
ಮುನೇಶ್ವರ ಅಂತ ಅಂದ್ಬಿಟ್ಟು. ನಿಮ್ಮ ತಂದೆ ತಾಯಿ ಹೆಸರು ಹೇಳಿ. ನಮ್ಮ ತಂದೆ ತಾಯಿ ಮುನುಗುರಪ್ಪ, ಹಾ, ತಿಮ್ಮಕ್ಕ. ನಿಮ್ಮ ಹೆಸರು ಹೇಳಿ. ಮುನಿದಾಸಪ್ಪ ಅಂತ. ಇನ್ನು 3 ತಿಂಗಳು ನಿಮ್ಮ ಮನೆಗೆ ಅವನೇ ಬರ್ತಾನೆ, ತಲೆ ಕೆಡಿಸ್ಕೋಬೇಡಿ. ಈಗಾಗಲೇ ಬರೋ ಪ್ರಯತ್ನ ಇದೆ. ಈಗಾಗಲೇ ಒಂದು ಸುತ್ತು ಮಾತುಕತೆ ಆಗಿದೆ. ಯಾಕೆಂದ್ರೆ ಕುಡಿಯಲ್ಲಿ ರಾಯರೇ, ಸ್ವಾಮಿ 1 ನಿಮಿಷ ಕೊಡಿ ಮೈಕ್ ಅವ್ರಿಗೆ. ಸ್ವಾಮಿ ಹಿಂದೆ ಈಗ ಬಹುಶಃ 1 ತಿಂಗಳು 1.5 ತಿಂಗಳ ಹಿಂದೆ ಆತ ನಾನು ಮನೆಗೆ ಬರ್ತೀನಿ ಅನ್ನೋ ಮಾತು ಹೇಳಿದ್ದಾನೆ. ನಿಮ್ಮ ಪರಿಸರದಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಕೂತು ಮಾತಾಡ್ತಾ ಇದ್ದಾರೆ. ಸದ್ಯದಲ್ಲೇ ಬರ್ತಾನೆ, ತಲೆ ಕೆಡಿಸ್ಕೋಬೇಡಿ. ಸರಿ ಅಮ್ಮ. ನಿಮ್ಮ ಆರೋಗ್ಯ ಚೆನ್ನಾಗಿರ್ಲಿ. ಫಸ್ಟ್ ನಿಮ್ಮ ಆರೋಗ್ಯದ ಕಡೆ ಚಿಂತನೆ ಮಾಡಿ. ಒಳ್ಳೇದಾಗ್ಲಿ. ಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಕಷ್ಟ ನಷ್ಟಗಳ ಮನದ ತುಮುಲಗಳ, ಕಷ್ಟ ನಷ್ಟಗಳ ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದು ನಮನ 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 ನಮನ. ಕಣ್ಣೀರು ಒರೆಸುವ ನೀತ, ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ನೊಂದವರ ಕಣ್ಣೀರು ಒರೆಸುವ ನೀತ, ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ಪಾದವ ನೀಡಲು ಪಾಪನಾಶವು, ಅಭಯವ ನೀಡಲು ಆನೆಯ ಬಲವು. ಪಾದವ ನೀಡಲು ಪಾಪನಾಶವು, ಅಭಯವ ನೀಡಲು ಆನೆಯ ಬಲವು. ಮಹರ್ಷಿಯೇ ನಿನಗಿದು ನಮನ 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 ನಮನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ. ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ. ದೇವಾನುದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ. ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ. ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ. ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ. ಮಹರ್ಷಿಯೇ ನಿನಗಿದು ನಮನ 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 ನಮನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ.
ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ದೇವ ಕಾವ್ಯಶಾಸ್ತ್ರ ಪರಿಣೀತ ರಾಜರಾಜೇಶ್ವರಿ ದೇವಿಯ ಪ್ರಿಯ ಸಂಜಾತ. ಭಕ್ತರ ದೇವ ಕಾವ್ಯಶಾಸ್ತ್ರ ಪರಿಣೀತ ರಾಜರಾಜೇಶ್ವರಿ ದೇವಿಯ ಪ್ರಿಯ ಸಂಜಾತ. ಭಾರತ ಬೆಳಗಲು ಹಚ್ಚಿದ ಜ್ಯೋತಿ ನಿರಂತರ ಇರಲಿ ಇವರ ಪ್ರತೀತಿ. ಭಾರತ ಬೆಳಗಲು ಹಚ್ಚಿದ ಜ್ಯೋತಿ ನಿರಂತರ ಇರಲಿ ಇವರ ಪ್ರತೀತಿ. ಮಹರ್ಷಿಯೇ ನಿನಗಿದು ನಮನ 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 ನಮನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಕಷ್ಟ ನಷ್ಟಗಳ ಮನದ ತುಮುಲಗಳ ಕಷ್ಟ ನಷ್ಟಗಳ ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದು ನಮನ ನಮನ. ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮ ಇವತ್ತಂತೂ ಸಾಕಷ್ಟು ಜನರಿಗೆ ತುಂಬಾ ಖುಷಿ ಸಿಕ್ಕಿದೆ ಅಂತ ಅನ್ಕೊಳ್ತೀವಿ. ಯಾಕಂದ್ರೆ ಸಂತಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಒಂದು ದರ್ಶನ ನಿಜಕ್ಕೂ ಅವಿಸ್ಮರಣೀಯ ಅದ್ಭುತವಾದ ಒಂದು ಸಂಚಿಕೆ ಇವತ್ತು ಕೂಡ ಮೂಡಿ ಬಂದಿದೆ. ಇದರಂತೆಯೇ ಸೋಮವಾರ ಕೂಡ ಸಾಕಷ್ಟು ವಿಶೇಷವಾದ ಮಾಹಿತಿಯನ್ನ ಹೊತ್ತು ಬರ್ತೀವಿ. ನವರಾತ್ರಿ ನಡೀತಾ ಇದೆ, ಹಾಗಾಗಿ ಖಂಡಿತ ಗುರುಜಿಯವರು ವಿಶೇಷವಾದ ಮಾಹಿತಿಯನ್ನ ನೀಡಲಿದ್ದಾರೆ. ತಪ್ಪದೆ ನೋಡಿ ಸೋಮವಾರದ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ ಅಂತ ಹೇಳ್ತಾ ಹೋಗ್ಬರೋದಾ. ನಮಸ್ಕಾರ.